ಯೂಶ್ವಲಿ ನಾವು ಓದ್ತೀವಿ, ಎಕ್ಸಾಮ್ ಹಾಲಲ್ಲಿ ಮರೆಯೋದು ಬೇರೆ, ಆದರೆ ಇವತ್ತು ನಾಳೆನೇ ನಮ್ಮ ಕೆಲವೊಂದ್ಸಲ ಮರ್ತು ಹೋಗ್ತೀವಿ. ಇಟ್ ಈಸ್ ನಾಟ್ ದ ಪ್ರಾಬ್ಲಮ್ ವಿತ್ ಯುವರ್ ಚೈಲ್ಡ್. ನಮ್ಮ ಹ್ಯೂಮನ್ ಬ್ರೈನ್ ಡಿಸೈನ್ ಆಗಿರೋದೇ ಹೀಗೆ. ಸೊ ಅದಕ್ಕೆ ಏನು ಮಾಡಬೇಕು? ರೀಇನ್ಫೋರ್ಸ್ಮೆಂಟ್ ಈಸ್ ದ ಕೀ. ನಮ್ಮ ನಾಲೆಜ್ ಅನ್ನೋದು ಇನ್ಕ್ರೆಡಿಬಲ್ ಟ್ರೆಷರ್ ಇದ್ದಂಗೆ. ಸೊ ಅದನ್ನು ನಾವು ಹಂಚಿದಷ್ಟು ಅದು ಹೆಚ್ಚಾಗ್ತಾ ಹೋಗುತ್ತೆ. ಅದು ನಮ್ಮಲ್ಲೇ ಇಟ್ಕೊಂಡೆ ಅದು ಕ್ಷೀಣಿಸ್ತಾ ಹೋಗುತ್ತೆ. ತುಂಬ ಹಾರ್ಡ್ ವರ್ಕ್ ಮಾಡಿದ್ರು ಕಡಿಮೆ ಮಾರ್ಕ್ಸ್ ತಗೋತಾರೆ ಕೆಲವೊಂದು ವಿದ್ಯಾರ್ಥಿಗಳು. ಟು ಲರ್ನ್ ಯು ಹ್ಯಾವ್ ಟು ರೀಡ್, ಟು ನೋ ಆರ್ ಅಂಡರ್ಸ್ಟ್ಯಾಂಡ್ ಯು ಹ್ಯಾವ್ ಟು ರೈಟ್, ಟು ಮಾಸ್ಟರ್ ಇಟ್ ಯು ಹ್ಯಾವ್ ಟು. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ದೊಡ್ಡ ಸಮಸ್ಯೆ ಕಾಡೋದು ನಿದ್ದೆ ಬರುವಂಥ ಸಮಸ್ಯೆ. 80% ಆಫ್ ಆರ್ ಇಂಡಿಯನ್ ಎಕಾನಮಿ ಇಸ್ ಡಿಸೈಡೆಡ್ ಬೈ 20% ಆಫ್ ದ ರಿಚೆಸ್ಟ್ ಪೀಪಲ್. ಸೊ ಅವ್ರೇನು ಹೇಳ್ತಾರಂದ್ರೆ 80% ರಿಸಲ್ಟ್ಸ್ ಯು ಕ್ಯಾನ್ ಅಚೀವ್ ಬೈ ಪುಟ್ಟಿಂಗ್ 20% ಎಫರ್ಟ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ವೈಷ್ಣವಿ ನವೀನ್ ಅವರು. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ಸರ್. ಅವ್ರ ಬಗ್ಗೆ ನಾನು ಹೇಳಬೇಕು ಅಂದರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಈ ಎಲ್ಲ ಟ್ರೋಫಿಗಳನ್ನ ನೋಡ್ತಾ ಇರ್ಬೋದು. ಓಕೆ, ಈ ಫೋಟೋಗಳು ನೋಡ್ತಾ ಇರ್ಬೋದು, ಈ ಮೆಡಲ್ಗಳು ನೋಡ್ತಿರ್ಬೋದು. ಅಂದರೆ ಮೆಮರಿ ಚಾಂಪಿಯನ್ಶಿಪ್ಪಲ್ಲಿ ಅವರ ಸ್ಟೂಡೆಂಟ್ಸ್ ಗೆದ್ದಿರುವಂಥ ಮೆಡಲ್ಗಳು. ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗಳು ಕೂಡ ಸಾಕಷ್ಟು ಜನ ಈ ಮೆಡಲ್ಗಳನ್ನ ತೆಗೆದುಕೊಂಡಿದ್ದಾರೆ. ಅದ್ರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳು ಮಾತಾಡಿದ್ದೀವಿ. ವೈಷ್ಣವಿಯವರು ಬೋಧಿವಿದ್ಯಾ ಮೆಮರಿ ಅಕಾಡೆಮಿ ಇದನ್ನು ಕಳೆದ 12 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮತ್ತು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಟ್ರೈನ್ ಮಾಡಿದ್ದಾರೆ. ಆನ್ಲೈನ್ ಮೂಲಕನೇ ಇದು ಟ್ರೈನಿಂಗ್ ನಡೆಯುತ್ತೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ಇಡೀ ವಿಶ್ವದಾದ್ಯಂತ ಇರುವ ಕನ್ನಡಿಗರು ಆನ್ಲೈನ್ ಮೂಲಕ ಜಾಯ್ನ್ ಆಗಿ ಮಕ್ಕಳು ವಿಶೇಷವಾಗಿ ಮೆಮರಿ ಟೆಕ್ನಿಕ್ನ ಕಲಿತಾ ಇದ್ದಾರೆ ಮತ್ತು ಅದನ್ನು ತಮ್ಮ ಅಕಾಡೆಮಿಕ್ಸಲ್ಲಿ ಇಂಪ್ರೂವ್ಮೆಂಟ್ಗೆ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು ವೈಷ್ಣವಿಯವ್ರ ಜೊತೆಗೆ ಅವರೊಬ್ಬ ವಿದ್ಯಾರ್ಥಿನಿ ಕೂಡ ಇದ್ದಾಳೆ. ಆಕೆ ಹೆಸರು ಅನ್ವಿತಾ ಅಂತ. ಅನ್ವಿತಾ, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಓಕೆ. ಅನ್ವಿತಾ ಈಗ 8th ಸ್ಟ್ಯಾಂಡರ್ಡ್ ಅಂದರೆ ಹೈಸ್ಕೂಲ್ ಶುರು ಮಾಡಿದ್ದಾಳೆ. ಸೊ ಅನ್ವಿತಾ ಬಗ್ಗೆ ಏನಾದರೂ ಹೇಳ್ಬೋದಾ ಮೇಡಮ್? ಶಿ ಈಸ್ ಅ ಪ್ರೌಡ್ ಜೆಮ್ ಆಫ್ ಬೋಧಿವಿದ್ಯಾ ಅಂತ ಹೇಳ್ಬೋದು. ಸೊ ಕರ್ನಾಟಕ ಮೆಮರಿ ಚಾಂಪಿಯನ್ಶಿಪ್ 2024 ಶಿ ಈಸ್ ಅ ಓವರ್ ಆಲ್ ವಿನ್ನರ್. ಸೊ ಕರ್ನಾಟಕದ ಚಾಂಪಿಯನ್ ಆಗಿದ್ದಾಳೆ. ಸೊ ಆ್ಯಂಡ್ 2024 ನ್ಯಾಷನಲ್ಸಲ್ಲಿ 3rd ಪ್ಲೇಸಲ್ಲಿ ಗೆದ್ದಿದ್ಲು. ಅದೇ 2025 ನ್ಯಾಷನಲ್ಸಲ್ಲಿ ವಿನ್ನರ್ ಆಗಿ 1st ಪ್ಲೇಸಲ್ಲಿ ಗೆದ್ದಿದ್ದಾಳೆ ಅವಳು. ಯಾವುದು ಮೆಡಲ್? ಅದಕ್ಕೆ ಟ್ರೋಫಿ ಸರ್, ಬ್ಲೂ ಕಲರ್ ಟ್ರೋಫಿ. ಆ್ಯಂಡ್ ಅದಾದ ನಂತರ ಇಂಟರ್ನ್ಯಾಷನಲ್ ಸ್ಟೇಜಲ್ಲೂ ಅವಳು ಇಂಡಿಯಾನ್ ರೆಪ್ರೆಸೆಂಟ್ ಮಾಡಿದ್ದಾಳೆ. ಸೊ ಏಷ್ಯನ್ ಓಪನ್ ಅಂತ ನಡೀತು. ಆಲ್ಮೋಸ್ಟ್ 7 ಡಿಫ್ರೆಂಟ್ ಕಂಟ್ರೀಸಿಂದ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಇಂಡಿಯಾನ್ ರೆಪ್ರೆಸೆಂಟ್ ಮಾಡಿ ಅಲ್ಲಿ ಶಿ ಹ್ಯಾಸ್ ವನ್ 5 ಸಿಲ್ವರ್ ಮೆಡಲ್ಸ್. ಅಲ್ಲಿ ತುಂಬ ಟಫ್ ಕಾಂಪಿಟೇಷನ್ ಸರ್. ಈ ಫಿಲಿಪೀನ್ಸ್, ಮಂಗೋಲಿಯನ್ಸ್, ದೇ ಆರ್ ಅವರೇ ಈ ಮೆಮರಿ ಸ್ಪೋರ್ಟ್ಸ್ ಅನ್ನೋದ್ರಲ್ಲಿ ಅವ್ರ ಪಯನೀರ್ಸ್ ಅಂತ ಹೇಳ್ಬೋದು. ಸೊ ಅಷ್ಟು ಮುಂದಿದ್ದಾರೆ. ಸೊ ಅಂಥವ್ರ ಜೊತೆ ಕಾಂಪೀಟ್ ಮಾಡಿ ಗೆದ್ದಿದ್ದಾಳೆ ಅಂದರೆ ಇಟ್ ಈಸ್ ರಿಯಲಿ ಪ್ರೌಡ್ ಮೂಮೆಂಟ್ ಫಾರ್ ಅಸ್. ಯಾಕೆ ನನ್ನ ಪ್ರಕಾರ ಹಂಗೆ ಅನಿಸುತ್ತೆ ಅಂತಂದರೆ, ಯಾಕೆ ಅಲ್ಲಿ ಬಹುಶಃ ಗೆದ್ದಿದ್ದಾರೆ ಅಂದರೆ ಅಲ್ಲಿ ವೈಷ್ಣವಿ ನವೀನ್ ಅವರು ತುಂಬ ಜನ ಇದ್ದಾರೆ ಅನಿಸುತ್ತೆ. ಇಲ್ಲಿ ನಮ್ಮಲ್ಲಿ ಒಬ್ಬರೇ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಈ ಥರದೊಂದು ಟೆಕ್ನಿಕ್ ಇದೆ ಅಂತಲೇ ಗೊತ್ತಿಲ್ಲ, ನಮ್ಮ ಸ್ಕೂಲ್ಗಳಿಗೆ ಗೊತ್ತಿಲ್ಲ, ನಮ್ಮ ಅಕಾಡೆಮಿಕ್ಷನ್ಗೆ ಗೊತ್ತಿಲ್ಲ. ನಾವು ಓದಬೇಕಾದ್ರೆ ನಮಗೆ ಗೊತ್ತಿರಲಿಲ್ಲ. ತೊಂದರೆ ಇಲ್ಲ, ನಮ್ಮ ಜನ್ರೇಷನ್ ಹಳೇದು. ಬಟ್ ಈಗಿನ ಜನ್ರೇಷನ್ ಕಾಲಾದ್ರೂ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಬೇಸಿಕಲಿ ಅವೇರ್ನೆಸ್ ಇಲ್ಲ ಸರ್. ಸೊ ಅಂದರೆ ಅಲ್ಲಿ ಮಂಗೋಲಿಯಾ ಇಲ್ಲ ಚೈನಾಲಿ ಏನಾಗುತ್ತೆ ಅಂದರೆ ಸಣ್ಣ ಮಕ್ಕಳು ಸ್ಕೂಲಿಂದಲೇ ಇದನ್ನೆಲ್ಲ ಸ್ಟಾರ್ಟ್ ಮಾಡಿಸ್ಬಿಡ್ತಾರೆ. ಅವ್ರಿಗೆ ಅಕಾಡೆಮಿಕ್ಕಿಂತ ಇದ್ರ ಮೇಲೆ ತುಂಬ ಫೋಕಸ್ ಜಾಸ್ತಿ. ಅಷ್ಟು ರೆಕಗ್ನಿಷನ್ ಇದೆ ಅವ್ರ ಕಂಟ್ರೀಲಿ. ಬಟ್ ನಮ್ಮ ಕಂಟ್ರೀಲಿ ವಿ ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್ ಟು ಫೈಂಡ್ ದಟ್ ರೆಕಗ್ನಿಷನ್. ಬಟ್ ಮೆಮ್ರಿ ಇಟ್ ಈಸ್ ರಿಕ್ವೈರ್ಡ್ ಫಾರ್ ಎವ್ರಿಬಡಿ. ಸೊ ನಮ್ಮ ಬ್ರೈನನ್ನು ನಾವು ಫಿಟ್ಟಾಗಿ ಇಟ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಎಸ್, ನಾನು ಅನ್ವಿತಾ ಜೊತೆ ಮಾತಾಡ್ತೀನಿ. ಅನ್ವಿತಾ ಗೆದ್ದಿರುವಂಥ ಏನು ಚಾಂಪಿಯನ್ಶಿಪ್ಗಳ ಬಗ್ಗೆ, ಹೇಗೆ ಇಂಪ್ರೂವ್ ಆಯಿತು ಆಕೆಯ ಅಕಾಡೆಮಿಕ್ಸ್ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ 1-2 ಪ್ರಶ್ನೆಗಳನ್ನ ನಾನು ಮೇಡಮ್ ಕೇಳಬೇಕು ಅಂದ್ಕೊಂಡೆ. ಅದೇನೆಂದರೆ, ಈಗ ಯೂಶ್ವಲಿ ನಾವು ಓದ್ತೀವಿ, ಎಕ್ಸಾಮ್ ಹಾಲಲ್ಲಿ ಮರೆಯೋದು ಬೇರೆ, ಆದರೆ ಇವತ್ತು ನಾಳೆನೇ ನಮಗೆ ಕೆಲವೊಂದು ಸಲ ಮರ್ತು ಹೋಗ್ತೀವಿ. ಬೆಳಗ್ಗೆ ಹೋಗಿ ಸಂಜೆ ಮರ್ತು ಹೋಗ್ತೀವಿ. ಬಟ್ ಆ ಟೈಮಲ್ಲಿ ಹಂಗೆ ಅನಿಸಲ್ಲ, ನಾನು ಓದಿದ್ದೀನಿ, ನಂಗೆ ನೆನಪಿರುತ್ತೆ ಅಂತ. ಬಟ್ ಯು ಆಸ್ಕ್ ದ ಡೇ ಆಫ್ಟರ್ ಆ್ಯಂಡ್ ಇಟ್ ಇಸ್ ಫಾರ್ಗಾಟನ್. ಸೊ ಏನು ಕಾರಣ ಮತ್ತು ಏನು ಪರಿಹಾರ ಇದಕ್ಕೆ? ಓಕೆ, ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಸರ್ ಈ ಟಾಪಿಕ್ ಬಗ್ಗೆ. ಸೊ ಒಬ್ಬರು ಹರ್ಮನ್ ಎಬಿಂಗಸ್ ಅಂತ ಇದ್ದರು. ಸೊ ಈಸ್ ಅ ಜರ್ಮನ್ ಸೈಕಾಲಜಿಸ್ಟ್.
ಸೊ ಅವರು ಬ್ರೈನ್ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿ ಅವರು ಫರ್ಗೆಟಿಂಗ್ ಕರ್ವ್ ಮತ್ತು ಸ್ಪೇಸಿಂಗ್ ಎಫೆಕ್ಟ್ ಅನ್ನೋದನ್ನು ಕಂಡುಹಿಡಿದ್ರು. ಫರ್ಗೆಟಿಂಗ್ ಕರ್ವ್. ಸೊ ನಮ್ಮ ಬ್ರೈನು ಹೇಗೆ ಮರೆಯುತ್ತೆ ವಿಷಯಗಳನ್ನ, ಅವರೊಂದು ಟೈಮ್ ವರ್ಸಸ್ ರಿಟೆಂಟಿವಿಟಿ ಒಂದು ಗ್ರಾಫ್ ಪ್ಲಾಟ್ ಮಾಡಿದ್ರು. ವೀಕ್ಷಕರಿಗೆ ಆ ಗ್ರಾಫ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅಲ್ಲಿ ಏನಾಗ್ತಾ ಇದೆ, ಏನೇ ಒಂದು ವಿಷಯ ಇವಾಗ ಕಲ್ತಾಗ ತಕ್ಷಣ ಅದನ್ನು ರೀಕಾಲ್ ಮಾಡಿದ್ರೆ 100% ರಿಟೆಂಟಿವಿಟಿ ಇರುತ್ತೆ. ಅದೇ ವಿಷಯ ನೀವು 24 hours ಬಿಟ್ಟು ರೀಕಾಲ್ ಮಾಡಿದ್ರೆ ನಿಮಗೆ ಜ್ಞಾಪಕ ಇಟ್ಕೊಳ್ಳೋ ಸಾಮರ್ಥ್ಯ ಇರೋದು ಜಸ್ಟ್ 20%. ನಮ್ಮ ಹ್ಯೂಮನ್ ಬ್ರೈನೇ ಡಿಸೈನ್ ಆಗಿರೋದು ಹೀಗೆ. ಸಾಕಷ್ಟು ಜನ ಪೇರೆಂಟ್ಸ್ ನನ್ನ ಹತ್ರ ಬರೋರು ಇದೇ ಕಾಮನ್ ಪ್ರಾಬ್ಲಮ್, ನನ್ನ ಮಗು ಇವತ್ತು ಕಲಿತು ನಾಳೆ ಮರ್ತೋಯ್ತು. ಇಟ್ ಈಸ್ ನಾಟ್ ದ ಪ್ರಾಬ್ಲಮ್ ವಿತ್ ಯೋರ್ ಚೈಲ್ಡ್. ನಮ್ಮ ಹ್ಯೂಮನ್ ಬ್ರೈನ್ ಡಿಸೈನ್ ಆಗಿರೋದೇ ಹೀಗೆ. ಬಟ್ ಅದನ್ನು ಹಾಗೆ ಬಿಟ್ಕೊಳಕ್ಕಾಗತ್ತಾ? ಅದಕ್ಕೊಂದು ಫಿಕ್ಸ್ ಬೇಕಲ್ವಾ ಸರ್? ಸೊ ಅದಕ್ಕೇನು ಮಾಡಬೇಕು? ರೀಇನ್ಫೋರ್ಸ್ಮೆಂಟ್ ಈಸ್ ದ ಕೀ. ಯಾಕೆ ರೀಇನ್ಫೋರ್ಸ್ ಮಾಡಬೇಕು? ರೀಇನ್ಫೋರ್ಸ್ ಅಂದರೆ ರಿವಿಷನ್. ಸೊ ರಿವಿಷನ್ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಇಷ್ಟ ಬಂದಾಗ ರಿವಿಷನ್ ಮಾಡ್ತೀವಿ. ಅದಕ್ಕೊಂದು ಪ್ಯಾಟ್ರನ್ ಇದೆ, ಬ್ರೈನಿಗೊಂದು ಪ್ಯಾಟ್ರನ್ ಇದೆ. ಸೊ ಎವ್ರಿ ಡೇ ಬ್ರೈನ್ ಇಸ್ ಬೊಂಬಾರ್ಡೆಡ್ ವಿತ್ ಮೋರ್ ದೆನ್ 60,000 ಥಾಟ್ಸ್. ಸೊ ಇವತ್ತೇನೋ ಒಂದು ವಿಷಯ ಓದಿರ್ತೀವಿ, ನಾಳೆ 24 ಗಂಟೆ ಆಗೋದ್ರೊಳಗೆ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಂಡಿರ್ತೀವಿ, ಇನ್ನಷ್ಟು ಜನಗಳನ್ನ ಮೀಟ್ ಮಾಡಿರ್ತೀವಿ, ತುಂಬಾ ವಿಷಯಗಳು ನಡೆದಿರುತ್ತೆ. ಈಗಂತೂ ಮೊಬೈಲ್ ಬಂದು ಇನ್ನೊಂದಷ್ಟು ಅನ್ವಾಂಟೆಡ್ ಸ್ಟಫ್ ಎಲ್ಲ ಜಂಕ್ ಎಲ್ಲ ನಮ್ಮ ಮೈಂಡಿಗೆ ಹೋಗ್ತಾ ಇರುತ್ತೆ. ಇವಾಗ ಅಷ್ಟು ಇನ್ಫಾರ್ಮೇಶನ್ ಲೋಡ್ ಆದಾಗ ನಿಮ್ಮ ಬ್ರೈನಿಗೆ ಯಾವುದನ್ನ ಶಾರ್ಟ್ ಟರ್ಮಲ್ಲಿ ಇಟ್ಕೋಬೇಕು, ಯಾವುದನ್ನ ಲಾಂಗ್ ಟರ್ಮಲ್ಲಿ ಇಟ್ಕೋಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಅದು ಸೀಪಾಗ್ತಾ ಹೋಗ್ತಾ ಇದೆ, ಅದು ಡಿಟೋರಿಯೇಟ್ ಆಗುತ್ತೆ ರಿಟೆಂಟಿವಿಟಿ. ಸೊ ಏನು ಮಾಡಬೇಕು, ವೆರಿ ವೆರಿ ಇಂಪಾರ್ಟೆಂಟ್, ಇವತ್ತು ನಾವೇನೇ ಓದಿದ್ರು ನಾಳೆ 24 ಗಂಟೆಗಳೊಳಗೆ ಅದನ್ನು ಒಂದ್ಸತಿ ರಿವಿಷನ್ ಮಾಡಬೇಕು. ರಿವಿಷನ್ ಮಾಡಿದಾಗ ಏನು ಹೇಳ್ತಾ ಇದ್ದೀವಿ ನಮ್ಮ ಬ್ರೈನ್ಗೆ, ದಿಸ್ ಇಸ್ ಸಮ್ ಪೀಸ್ ಆಫ್ ಇನ್ಫಾರ್ಮೇಷನ್ ದಟ್ ಯು ನೀಡ್ ಟು ಪುಟ್ ಇಟ್ ಇನ್ ಟು ಅ ಲಾಂಗ್ ಟರ್ಮ್. ಇದನ್ನು ಮತ್ತೆ ರಿವಿಸಿಟ್ ಮಾಡಿದಾಗ ಬ್ರೈನಿಗೆ ಹೇಳ್ತಾ ಇದ್ದೀವಿ. ಸೊ ಅಷ್ಟು ಇನ್ಫಾರ್ಮೇಷನ್ ಲೋಡ್ದಾಗದಾಗ ಅದು ಗೊತ್ತಾಗಲ್ಲ ಯಾವ್ದನ್ಗೆ ಜ್ಞಾಪಕ ಇಟ್ಕೋಬೇಕು, ಯಾವ್ದನ್ಗೆ ಜ್ಞಾಪಕ ಇಟ್ಕೋಬಾರ್ದು ಅಂತ. ಸೊ ಅವಾಗ ಏನಾಗುತ್ತೆ, ಬ್ರೈನಿಗೆ ಅರ್ಥ ಆಗುತ್ತೆ, ಓ ಇದನ್ನು ನಾನು ಲಾಂಗ್ ಟರ್ಮಲ್ಲಿ ಜ್ಞಾಪಕ ಇಟ್ಕೋಬೇಕು, ಯಾಕೆ ಎಕ್ಸ್ಪೋಸ್ ಮಾಡಿದ್ದೀವಿ. ಸೊ ಆವಾಗ ರಿಟೆಂಟಿವಿಟಿ ಹೆಚ್ಚಾಗಿರುತ್ತೆ. ಸೊ ರೀಇನ್ಫೋರ್ಸ್ಮೆಂಟ್ ಇಸ್ ದ ಕೀ ಟು ಮೆಮರಿ. ಈಗ ನಾವು ಮೆಮರೈಸ್ ಮಾಡೋಕ್ಕೆ ಜನರಲ್ ಆಗಿ ಒಂದಷ್ಟು ಟೆಕ್ನಿಕ್ಗಳು ಅಂತ ಕೇಳಿದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ ಸರ್, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಇಬ್ರು ಹುಡುಗಿರು ರಿಯಾ ಸಿಯಾ ಅಂತ ಇರ್ತಾರೆ. ಸಿಯಾ, ಓಕೆ. ಸೊ ಬಯಾಲಜಿ ಅನ್ನೋದು ರಿಯಾಗೆ ಸ್ವಲ್ಪ ಡಿಫಿಕಲ್ಟು, ಸಿಯಾಗೆ ಓಕೆ ಅವಳು ಅರ್ಥ ಮಾಡ್ಕೊತಾಳೆ. ಸೊ ಈ ಫಾರ್ ಎಕ್ಸಾಂಪಲ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಬಂದರೆ ಯೂನಿಸೆಲ್ಯುಲಾರ್, ಮಲ್ಟಿಸೆಲ್ಯುಲಾರ್, ಆಟೋಟ್ರೋಪ್ಸ್, ಹೆಟಿರೋಟ್ರೋಪ್ಸ್, ಪ್ರೊಕ್ಯಾರಿಯಾಟಿಕ್, ಯೂಕ್ಯಾರಿಯಾಟಿಕ್, ಈ ಥರ ಸಾಕಷ್ಟು ಇದೆ, ಕನ್ಫ್ಯೂಸಿಂಗ್. ಸೊ ಏನು ಮಾಡ್ತಾಳೆ, ರಿಯಾ ಬಂದು ಸಿಯಾ ಹತ್ರ ಪಾಠ ಹೇಳಿಸ್ಕೊತಾಳೆ. ಇವಾಗ ರಿಯಾನು ಕಲ್ತ್ಕೊತಾಳೆ. ನಿಮ್ಮ ಪ್ರಕಾರ ಯಾರಿಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ? ಯಾರು ಹೇಳ್ಕೊಟ್ಟಿದ್ದಾಳೆ ಅವ್ರಿಗೆ. ಎಕ್ಸಾಕ್ಟ್ಲಿ. ಸೊ ಇದರಲ್ಲಿ ಒಂದು ಸಂಸ್ಕೃತ ಶ್ಲೋಕ ಇದೆ, ಅಪೂರ್ವ ಕೋಪಿಕೋ ಕ್ಷೋಯಂ ವಿದ್ಯತೆ ತವ ಭಾರತಿ ವ್ಯಾಯತೋ ವೃದ್ಧಿ ಮಾಯಾತಿ ಕ್ಷಯಂ ಮಾಯಾತಿ ಸಂಚಯಾತ್. ಏನು ಹೇಳುತ್ತೆ ಅಂದರೆ, ನಮ್ಮ ನಾಲೆಜ್ ಅನ್ನೋದು ಇನ್ಕ್ರೆಡಿಬಲ್ ಟ್ರೆಷರ್ ಇದ್ದಂಗೆ. ಸೊ ಅದನ್ನು ನಾವು ಹಂಚಿದಷ್ಟು ಅದು ಹೆಚ್ಚಾಗ್ತಾ ಹೋಗುತ್ತೆ, ಅದು ನಮ್ಮಲ್ಲೇ ಇಟ್ಕೊಂಡೆ ಅದು ಕ್ಷೀಣಿಸ್ತಾ ಹೋಗುತ್ತೆ. ಸೊ ನಾವು ಒಬ್ಬರಿಗೆ ಹೇಳ್ಕೊಡೋದ್ರಿಂದ ನಮಗೆ ಆ ಸಬ್ಜೆಕ್ಟ್ ಮೇಲಿರೋ ನಾಲೆಡ್ಜು ಡೀಪನ್ ಆಗ್ತಾ ಹೋಗುತ್ತೆ. ಸೊ ಸಿಗ್ನಿಫಿಕೆಂಟಾಗಿ ನಾವು ಹೇಳ್ಕೊಡ್ಬೇಕು ಅಂದಾಗ ಅಷ್ಟು ವರ್ಕ್ ಮಾಡ್ಕೊಂಡಿರ್ತೀವಿ. ಸೊ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ಇನ್ನೊಂದು ಸ್ಮಾಲ್ ಟ್ಯಾಗ್ಲೈನ್ ಹೇಳ್ತೀನಿ ಸರ್. ಟು ಲರ್ನ್ ಯು ಹ್ಯಾವ್ ಟು ರೀಡ್, ಟು ನೋ ಆರ್ ಅಂಡರ್ಸ್ಟ್ಯಾಂಡ್ ಯು ಹ್ಯಾವ್ ಟು ರೈಟ್, ಟು ಮಾಸ್ಟರ್ ಇಟ್ ಯು ಹ್ಯಾವ್ ಟು ಟೀಚ್. ಓಹೋ, ಓಕೆ. ಸೊ ನಾವು ಯಾವುದೇ ವಿಷಯ ಕರಗತ ಮಾಡ್ಕೋಬೇಕು ಅಂದರೆ ಹೇಳ್ಕೊಡ್ಬೇಕು. ಸೊ ಪ್ರತಿಯೊಬ್ಬರಿಗೂ ಎಲ್ಲಿಂದ ಕರ್ಕೊಂಬರೋದು ಸ್ಟೂಡೆಂಟು ಅನ್ನೋ ತಲೆನೋವು ಬೇಡ. ಸೊ ಯು ಆರ್ ದ ಬೆಸ್ಟ್ ಪರ್ಸನ್. ಮಿರರ್ ಮುಂದೆ ನಿಂತ್ಕೊಳ್ಳಿ, ನಿಮಗೆ ನೀವೇನು ಕಲ್ತ್ಕೊಂಡಿದ್ದೀರೋ ಅದು ಸರಳವಾದ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಅವಾಗ ಏನಾಗುತ್ತೆ, ನ್ಯೂರಲ್ ನೆಟ್ವರ್ಕಲ್ಲಿ ನೀವು ರೀಟ್ರೇಸ್ ಮಾಡಿರ್ತೀರ ಇನ್ಫಾರ್ಮೇಷನು, ಆವಾಗ ಅದು ಲಾಂಗ್ ಟರ್ಮ್ ಮೆಮರಿಲಿ ಉಳಿಯುತ್ತೆ. ಸೊ ರಿಟೆಂಟಿವಿಟಿ ತುಂಬ ಚೆನ್ನಾಗಿರುತ್ತೆ. ವಂಡರ್ಫುಲ್. ಸೊ ನಾನು ಇದನ್ನು ಹೇಗೆ ಯೂಸ್ ಮಾಡಿದ್ದೀನಿ ಅಂತಂದರೆ, ನಾನು ಕನ್ನಡ ಎದುರು ನಿಂತ್ಕೊಂಡು ಮಾತಾಡಿಲ್ಲ, ಬಟ್ ನಾನು ನನಗೆ ಮನಸ್ಸಲ್ಲೇ ನಾನು ಹೇಳ್ಕೊಂಡಿದ್ದೀನಿ. ಯಾವುದು ನಂಗೆ ಹೇಳ್ಕೊಂಡಿದ್ದೀನಲ್ಲ ಅದು ತುಂಬ ನೆನಪಲ್ಲಿ ಉಳಿದಿದೆ ನನಗೆ. ಆಮೇಲೆ ನಾನು ಸ್ಪೆಲ್ಲಿಂಗ್ ಹೆಂಗೆ ನೆನಪಿಟ್ಕೋತಿದ್ದೆ ಅಂದರೆ, ನನಗೆ ಅವಾಗ ಏನೂ ಟೆಕ್ನಿಕ್ಗಳು ಗೊತ್ತಿರಲಿಲ್ಲ. ಯಾವುದೊಂದು ಶಬ್ದ ಓದ್ತಿದ್ದೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೋ ಅಥವಾ ಪೇಪರಲ್ಲೋ ಅಥವಾ ಯಾವುದೋ ಗೊತ್ತಾಗ್ತಿರಲಿಲ್ಲ, ಡಿಕ್ಷನರಿ ಪಕ್ಕದಲ್ಲಿ ಇಟ್ಕೋತಿದ್ದೆ, ಅದನ್ನು ನಾನು ಬರ್ಕೋತಿದ್ದೆ. ಒಂದು ನೋಟ್ಬುಕ್ ಮಾಡಿದ್ದೆ, ಅದರಲ್ಲಿ ಇಂಗ್ಲೀಷ್ ಮತ್ತು ಶಬ್ದ ಮತ್ತು ಕನ್ನಡ ಶಬ್ದ ಎರಡು, ಇಂಗ್ಲೀಷ್ ಮತ್ತು ಅದರ ಅರ್ಥ ಕನ್ನಡದಲ್ಲಿ ಬರ್ಕೋತಿದ್ದೆ.
ಅಂದರೆ ಚಿಕ್ಕವನಿದ್ದಾಗ. ಆಮೇಲೆ ಎರಡನೇದು ಮತ್ತೆ ಬರೀತಿದ್ದೆ, ಮೂರನೇದು ಬರೀತಿದ್ದೆ. ನಾನು ಎರಡನೇದು ಬರೆಯುವಾಗ ಮೊದಲನೇದು ಒಂದು ಸಲ ಓದ್ತಿದ್ದೆ, ಎರಡನೇದು ಬರೀತಿದ್ದೆ. ಹಾಗೆ 10ನೇದು ಬರಿಬೇಕಾದ್ರೆ 9 ಓದಿ 10ನೇದು ಬರೀತಿದ್ದೆ. ಸೊ ಆ ಶಬ್ದಗಳು ನಂಗೆ ಇನ್ನೂ ನೆನಪಿದೆ. ಇದು ಏನು ಯಾರೂ ಹೇಳಿಲ್ಲ ನನಗೆ, ನೀವು ಹೇಳಿದ್ದು ಅಂದರೆ ನನಗೆ ಐ ಕ್ಯಾನ್ ರಿಲೇಟ್ ಟು ದ್ಯಾಟ್. ಓಕೆ, ಹೇಗೆ ನೀವು ಮಿರರ್ ಮುಂದೆ ನಿಂತ್ಕೋತಿರೋ ಅದು ಮಿರರ್ ಎದುರುಗಡೆ ನಿಂತ್ಕೋಬೇಕಾಗಿಲ್ಲ. ನೀವು ಮಿರರ್ ಎದುರುಗಡೆ ನಿಂತ್ಕೊಂಡ್ರೆ ಇನ್ನೂ ಒಳ್ಳೇದು, ಬಟ್ ನಿಮಗೆ ನೀವೇ ಅದನ್ನು ಹೇಳ್ಕೊಳ್ಬೇಕು. ಬೇಸಿಕಲಿ ಇದನ್ನು ಆಕ್ಟಿವ್ ರಿಟ್ರೀವಲ್ ಅಂತ ಹೇಳ್ತೀವಿ. ನಾವು ಜನರಲಿ ಏನು ಮಾಡ್ತೀವಿ, ಪ್ಯಾಸಿವ್ ಲರ್ನಿಂಗ್ ಮಾಡ್ಕೊಂಡು ಹೋಗ್ತೀವಿ. ಸುಮ್ಮನೆ ರೀಡ್ ನಾವು ಯಾವತ್ತೂ ಟೆಸ್ಟ್ ಮಾಡ್ಕೊಳ್ಳಲ್ಲ ನಮ್ಮನ್ನು ನಾವು. ಸೊ ಆ ಟೆಸ್ಟ್ ಮಾಡ್ಕೊಂಡಾಗ ನಿಮ್ಗೆ ಬೆಟರ್ ಅವೇರ್ನೆಸ್ ಬರುತ್ತೆ ಟಾಪಿಕ್ ಬಗ್ಗೆ. ಸೊ ಆವಾಗ ನಿಮಗೆ ಇನ್ನೂ ವರ್ಕ್ ಮಾಡಬಾರ್ದಾ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಓಕೆ ಸ್ನೇಹಿತರೆ, ಈಗ ಅನ್ವಿತಾ ಜೊತೆಗೆ ನಾವು ಮಾತಾಡೋಣ. ಆಕೆ ಏನೆಲ್ಲ ಕಲ್ತ್ಕೊಂಡಿದ್ದಾಳೆ ಬೂದಿ ವಿದ್ಯಾ ಮೆಮೊರಿ ಅಕಾಡೆಮಿಯಿಂದ, ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಣ. ಈಗ ನಾನು ಒಂದಷ್ಟು ನಿಮಗೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಆನ್ಸರ್ಗಳನ್ನ ಕೇಳಿದೆ. ಓಕೆ, ಅದು ಒಂದು ಹಂತಕ್ಕೆ ಕಷ್ಟ, ಒಂದು ಹಂತಕ್ಕೆ ಈಸಿ ಕೂಡ ಹೌದು. ಬಟ್ ಡಿಸ್ಕ್ರಿಪ್ಟಿವ್ ಆಗಿರುವಂಥ ಲಾಂಗ್ ಫಾರ್ಮ್ ಆನ್ಸರ್ಗಳು ಇನ್ನೂ ಕಷ್ಟ ಆ್ಯಕ್ಚುಲಿ. ಯಾಕೆಂದರೆ ನೀವು ತುಂಬ ಸುದೀರ್ಘವಾಗಿರುತ್ತೆ, ಹೀಗೆ ಅದು ನೆನ್ಪಿಟ್ಕೊಳ್ಳೋದು. ಮತ್ತು ಅದರದ್ದೊಂದು ಕ್ರೊನಾಲಜಿ ಇರುತ್ತಲ್ಲ, ಏನಾದಮೇಲೆ ಏನು ಇನ್ಫಾರ್ಮೇಷನ್ ಬರಬೇಕು ಅನ್ನೋದು, ಅದು ಕಷ್ಟ ನೆನ್ಪಿಟ್ಕೊಳ್ಳೋದು. ಹೀಗಾಗಿ ಅದು ಕಥೆಗೀತೆ ಇದ್ದರೆ ನೆನ್ಪಿಟ್ಕೊಳ್ಬೋದು, ಬಟ್ ಸೈನ್ಸ್ ಎಲ್ಲ ಇದ್ದರೆ ತುಂಬ ಕಷ್ಟ. ಸೊ ಹೀಗಾಗಿ ಇವತ್ತು ಅನ್ವಿತಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಅದು ಪ್ಲ್ಯಾಂಟ್ ಹಾರ್ಮೋನ್ಸ್ ಬಗ್ಗೆ. ಸೊ ಆಕೆ ಇರೋದು 8th ಕ್ಲಾಸಲ್ಲಿ. ಸೊ 10th ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಪ್ಲ್ಯಾಂಟ್ ಹಾರ್ಮೋನ್ಸ್ ಬಗ್ಗೆ. ಹೇಗೆ ನಾವು ಬೆಳಿಬೇಕಾದ್ರೆ ನಮಗೆ ಗ್ರೋತ್ ಹಾರ್ಮೋನ್ಸ್ ಇರುತ್ತೋ ಹಾಗೆ ಪ್ಲ್ಯಾಂಟ್ಗಳಿಗೂ ಹಾರ್ಮೋನ್ಸ್ ಇರುತ್ತೆ. ಸೊ ಆ ಹಾರ್ಮೋನ್ಸ್ ಬಗ್ಗೆ ಇಲ್ಲೊಂದು ಉತ್ತರ ಇದೆ, ಆ ಉತ್ತರನ ಐ ಎಕ್ಸ್ಪೆಕ್ಟ್ ಅನ್ವಿತಾ ಟು ಆನ್ಸರ್ ಇಟ್. There are 4 types of plant hormones. First one is auxin. Auxin helps in the cell enlargement and cell differentiation in the plant. It also helps the plant for the fruit growth. Yes. Along with that, synthetic auxin helps in horticulture and agriculture. It stimulates the plant's response to light and gravity. It helps the plant move away from light and towards gravity. Auxin cells are present in the tip of the stems and tip of the roots. It speeds up the growth in the stems and slows down in the roots. Wonderful. Okay, this is one. Second one is gibberellins. Gibberellins helps in the cell differentiation and cell enlargement in the presence of auxin. It helps in breaking down the dormancy in the seeds and buds, and it promotes fruit growth. Along with that, it helps for the elongation of the shoots. Wonderful. Very nice. ಕರೆಕ್ಟಾಗಿ ಹೇಳಿದ್ದಾರೆ 3 ಪಾಯಿಂಟ್ಗಳು ಕೂಡ. Next is cytokinins. Cytokinins helps in the cell division in the plant. It helps in the opening of the stomata, and it helps to breaking down the dormancy in seeds and buds, and helps to delay the aging in the leaves. Next is abscisic acid, ABA. It helps as a growth inhibitor to the plant. It helps in the wilting and falling of the leaves. It also performs the detachment of flowers and fruits from the plant. It helps in the closing of the stomata and promoting dormancy in seeds and buds. Yes. ತುಂಬ ಚೆನ್ನಾಗಿ ಹೇಳಿದ್ದು. ಇದು ತುಂಬ ಟೆಕ್ನಿಕಲ್ ಆಗಿರುವಂಥ ವಿಚಾರ ಇದು. ಇಟ್ಸ್ ನಾಟ್ ಈಸಿ ಟು ರಿಮೆಂಬರ್. ಓಕೆ, ಬಟ್ ಯಾವುದೇ ತಪ್ಪಿಲ್ಲದೆ ಅನ್ವಿತಾ ಹೇಳಿದ್ದು. ಸೊ ಅನ್ವಿತಾ, ಈಗ ನಮ್ಮ ನೋಡುಗರಿಗೆ, ನಮ್ಮ ನೋಡುಗರಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಹೇಗೆ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಯ್ತು? ಈಗ ನಾವು ನಾರ್ಮಲ್ ಆಗಿ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ನಮ್ಮ ಬ್ರೈನ್ಗೆ ಜಾಸ್ತಿ ಇಷ್ಟ ಆಗೋದು AIR. ಅಂದರೆ ಎಷ್ಟು ಫನ್ನಿ ಆಗಿರುತ್ತೆ ಅಷ್ಟು ನಮ್ಮ ಬ್ರೈನ್ಗೆ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಇದನ್ನು ನಾನು ಸ್ಟೋರಿ ರೀತಿಯಲ್ಲಿ ಕನ್ವರ್ಟ್ ಮಾಡಿಕೊಂಡು ನೆನ್ಪಿಟ್ಕೊಳ್ಳೋಕ್ಕೆ ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ. ಈಗ ಒನ್ ಎಕ್ಸಾಂಪಲ್ ಆಕ್ಸಿನ್. ಸೊ ಆಕ್ಸಿನ್ನ ನಾವು ಅದು ಟೆಕ್ನಿಕಲ್ ಟರ್ಮ್. ಸೊ ಅದನ್ನು ನಾವು ಫನ್ನಿ ಟರ್ಮ್ ಅಥವಾ ನಮಗೆ ಬ್ರೈನ್ಗೆ ಪಿಕ್ಚರ್ ಇಷ್ಟ, ಸೊ ಪಿಕ್ಚರ್ ಟರ್ಮ್ ಕನ್ವರ್ಟ್ ಮಾಡಿಕೊಂಡ್ರೆ ಆಕ್ಸಿನ್ ಸೌಂಡ್ಸ್ ಲೈಕ್ ಅನ್ ಆಕ್ಸ್. ಸೊ ಈಗ ಫಸ್ಟ್ ಕೀವರ್ಡ್ಸ್ ಸೆಲ್ ಎನ್ಲಾರ್ಜ್ಮೆಂಟ್ ಮತ್ತು ಸೆಲ್ ಡಿಫ್ರೆನ್ಸಿಯೇಷನ್. ಸೊ ಆಕ್ಸ್ ಇಸ್ ಟ್ರೈಯಿಂಗ್ ಟು ಸೆಲ್ ಅಂದರೆ ಸೆಲ್ ಫೋನ್. ಸೊ ಅದು ಸೆಲ್ ಫೋನ್ ನೋಡ್ತಿದೆ, ಅದು ತುಂಬ ದೊಡ್ಡದಾಗ್ತಿದೆ, ಎನ್ಲಾರ್ಜ್ ಆಗ್ತಿದೆ. ಅಲಾಂಗ್ ವಿತ್ ದಟ್ ಇಟ್ ಈಸ್ ಟ್ರೈಯಿಂಗ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ ಫೋನ್, ಈಗ ಸ್ಯಾಮ್ಸಂಗ್, ಐಫೋನ್ ಆ ಥರ. ಆ್ಯಂಡ್ ದೆನ್ ನೆಕ್ಸ್ಟ್ ಇಸ್ ಇಟ್ ಈಸ್ ಗೋಯಿಂಗ್ ಆನ್ ಅ ಹೈವೇ. ಆ ಹೈವೇಯಲ್ಲಿ ನ್ಯೂಟನ್ ಅದ್ರ ಮೇಲೆ ಕೂತ್ಕೊಂಡಿದ್ದಾನೆ. ನ್ಯೂಟನ್ ಯಾಕೆ? ಗ್ರಾವಿಟಿ ಕಂಡುಹಿಡಿದವರು. ಸೊ ನ್ಯೂಟನ್ ಈಸ್ ಸಿಟ್ಟಿಂಗ್ ಆನ್ ದಟ್ ಆಕ್ಸ್ ಗೋಯಿಂಗ್ ಇನ್ ಅ ಹೈವೇ ಆ್ಯಂಡ್ ಲೈಟ್ ಕಣ್ಣಿಗೆ ಬೀಳ್ತಿದೆ ಜಾಸ್ತಿ. ಸೊ ದೇ ಆರ್ ಟ್ರೈಯಿಂಗ್ ಟು ಗೋ ಅವೇ ಫ್ರಮ್ ದ ಲೈಟ್. ಸೊ ಇದರಿಂದ ಆಕ್ಸು
ಆಕ್ಸಿನ್ ಹೆಲ್ಪ್ಸ್ ಇನ್ ಮೂವಿಂಗ್ ಟುವರ್ಡ್ಸ್ ಗ್ರಾವಿಟಿ ಆ್ಯಂಡ್ ಅವೇ ಫ್ರಮ್ ಲೈಟ್. ಓಹೋ, ಅಲ್ಲ ಏನಂದ್ರೆ ಇಷ್ಟು ಅಂದರೆ ಸುದೀರ್ಘ ಆನ್ಸರ್ಗಳಿಗೂ ಹಿಂಗೆ ಅದೆಲ್ಲ ನೆನಪು ಬರುತ್ತಾ ಅದೆಲ್ಲ? ಹಾಂ, ಬಿಕಾಸ್ ಇದು ಫನ್ನಿ ಇದೆ, ಸೊ ನಮ್ಮ ಬ್ರೈನ್ಗೆ ಜಾಸ್ತಿ ಕ್ಯಾಚಿ ಅನ್ಸುತ್ತೆ. ಹಾಂ, ಕರೆಕ್ಟ್. ನೋಡಿ, ಈಗ ನನಗೆ ಇದು ನೆನಪಿಲ್ಲ, ಬಟ್ ನೀವು ಹೇಳಿದ್ದು ನೆನಪು ಬರ್ತಾ ಇದೆ. ಆಕ್ಸೋ ಹೈವೇನಲ್ಲಿ ಹೋಗ್ತಾ ಇದೆ, ಓಕೆ, ನ್ಯೂಟನ್ ಮೇಲೆ ಕೂತ್ಕೊಂಡಿದ್ದಾನೆ, ಲೈಟಿಂದ ಅವೇ ಹೋಗ್ತಾ ಇದೆ, ಗ್ರಾವಿಟಿ, ಸೊ ಅದೆಲ್ಲ ಈಗ ನನಗೆ ನೆನಪಲ್ಲಿ ಉಳಿತಾ ಇದೆ. ಸೊ ನನಗೂ ಇದು ಈಗ ನೆನಪು ಬರುತ್ತೆ. ಆಕ್ಸಿನ್ಸ್ ಅಂದ್ರೆ ಏನು ಅಂದರೆ ಐ ಕ್ಯಾನ್ ಆನ್ಸರ್. ಸೈಟೋಕಿನಿನ್ಸ್ ಅಷ್ಟೇ ಸರ್. ಓಕೆ, ಸೈಟೋಕಿನಿನ್ಸ್ ಎಕ್ಸ್ಪ್ಲೇನ್. ಓಕೆ, ಸೈಟೋಕಿನಿನ್ ಸೌಂಡ್ಸ್ ಲೈಕ್ ಅ ಸೈಟ್. ಖಾಲಿ ಸೈಟ್. ಸೊ ಅಲ್ಲಿ ಖಾಲಿ ಸೈಟ್ ಅಂದ್ರೆ ಬೆಂಗಳೂರಿನಲ್ಲಿ ಎಲ್ರಿಗೂ ಇಷ್ಟ. ಓಕೆ, ಸೊ ಅಲ್ಲಿ ಸೆಲ್ ಫೋನ್ ಡಿವೈಡ್ ಆಗ್ತಿದೆ ಆ್ಯಂಡ್ ದೆನ್ ಅಲ್ಲಿ ಎಲ್ಲರೂ ಹೋಗ್ತಿದ್ದಾರೆ ಆ್ಯಂಡ್ ದೆರ್ ಇಸ್ ಅ ಡಾರ್ಮೆನ್ಸಿ ಅನ್ನೋ ಕೀವರ್ಡ್ ಇದೆ. ಅದು ನೆನ್ಪಿಟ್ಕೊಳ್ಳೋಕೆ ಕಷ್ಟ. ಸೊ ಅದನ್ನು ನಾವು ಡಿವೈಡ್ ಮಾಡಿಕೊಂಡ್ರೆ ಡೋರ್ ಮ್ಯಾನ್. ಸೊ ಆ ಮ್ಯಾನ್ ಇಸ್ ಟ್ರೈಂಗ್ ಟು ಬ್ರೇಕ್ ಓಪನ್ ದ ಡೋರ್, ಸೊ ಬ್ರೇಕಿಂಗ್ ಡಾರ್ಮೆನ್ಸಿ. ಆ್ಯಂಡ್ ಆ ಡೋರ್ ಓಪನ್ ಮಾಡಿ ಖಾಲಿ ಸೈಟ್ ಒಳಗಡೆ ಹೋಗ್ತಿದ್ದೀವಿ ಆ್ಯಂಡ್ ಅಲ್ಲಿ ಎಲ್ಲರೂ ನಿಂತ್ಕೊಂಡಾಗ ಅವ್ರ ಏಜಿಂಗು ಡಿಲೇ ಆಗ್ತಿದೆ. ರಿಂಕಲ್ಸ್, ಈಗ ಏಜಿಂಗ್ ಅಂದರೆ ರಿಂಕಲ್ಸ್ ಬರುತ್ತೆ, ಸೊ ಅದರಿಂದ ಎಲ್ಲ ಡಿಲೇ ಆಗ್ತಿದೆ. ಸೊ ಏನದು ಸೈಟೋಕಿನಿನ್ ಹೆಲ್ಪ್ಸ್ ಟು ಬ್ರೇಕ್ ದ ಡಾರ್ಮೆನ್ಸಿ ಇನ್ ಸೀಡ್ಸ್ ಆ್ಯಂಡ್ ಬಡ್ಸ್ ಆ್ಯಂಡ್ ಹೆಲ್ಪ್ಸ್ ಡಿಲೇ ಏಜಿಂಗ್. ಸೊ ಹೀಗೆ ಟೆಕ್ನಿಕ್ಗಳ ಮೂಲಕ ಇಂಥ ಒಂದು ಕಾಂಪ್ಲೆಕ್ಸ್ ಆಗಿರುವಂಥ ವಿಚಾರಗಳನ್ನ ಕೂಡ ನೆನಪಲ್ಲಿ ಇಟ್ಕೊಳ್ಬೋದು ಅಂತ ಅನ್ವಿತಾ ತೋರಿಸ್ಕೊಟ್ಲು. ಅನ್ವಿತಾ, 8ನೇ ಕ್ಲಾಸು ನೀನು ಓದ್ತಾ ಇರೋದು ಯಾವ ಸ್ಕೂಲು? ಬೆಥೆಸ್ಡಾ ಇಂಟರ್ನ್ಯಾಷನಲ್ ಸ್ಕೂಲ್. ಓಕೆ, ಕೆಂಗೇರಿ. ಓಕೆ, ಸೊ ಅಕಾಡೆಮಿಕಲಿ ಹೇಗೆ ಹೆಲ್ಪ್ ಆಗಿದೆ ನಿನಗಿದು? ಈಗ ನಾನು ಕ್ಲಾಸ್ ಸೇರೋ ಮುಂಚೆ ಇವತ್ತು ಓದಿದ್ದು ನಾಳೆ ನೆನಪಿರ್ತಿರ್ಲಿಲ್ಲ. ಓದೋಕ್ಕೆ ಒಂದು ಚಾಪ್ಟರೇ 3 ಅವರ್ ಬೇಕಾಗ್ತಿತ್ತು. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಹೋಗೋಕ್ಕೆ ಆಗ್ತಿರ್ಲಿಲ್ಲ, ಬರೀ ಓದಿ ಬೋರ್ ಹೊಡಿತಿತ್ತು. ಬಟ್ ಇದು ಕ್ಲಾಸ್ ಜಾಯ್ನ್ ಆದಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ಗೂ ಫೋಕಸ್ ಮಾಡ್ತಿದ್ದೀನಿ. ಆ್ಯಂಡ್ ಒಂದು ಚಾಪ್ಟರ್ ಓದೋಕ್ಕೆ 1 ಅವರು ಬೇಕಿಲ್ಲ. ವಿತ್ 100% ರಿಟೆನ್ಷನ್ನು ಲಾಂಗ್ ಟರ್ಮ್ ಮೆಮೊರಿಯಲ್ಲಿದೆ. ಎಕ್ಸಾಮ್ಗಂತೂ ತುಂಬ ಹೆಲ್ಪ್ ಆಗ್ತಿದೆ. ಎಲ್ಲದಕ್ಕೂ ಒಂಥರ ಓವರ್ ಆಲ್ ಡೆವಲಪ್ಮೆಂಟ್. ಈಗ ಈ ಒಂದು ಟೆಕ್ನಿಕ್ ಇದೆಯಲ್ಲ, ಈ ಟೆಕ್ನಿಕ್ಕು ಈಗ ಒಂದಷ್ಟು ವಿಚಾರಗಳ ಬಗ್ಗೆ ಮೇಡಮ್ ಹೇಳ್ಬೋದು. ಈಗ ಅವ್ರು ಹೇಳದೇ ಇದ್ರೆ ಆ ಟೆಕ್ನಿಕ್ನ ಬಳಸ್ಕೊಳ್ಳೋದು ಗೊತ್ತಾಗುತ್ತೆ ನಿನಗೆ? ಹಾಂ, ಅವರು ಅಪ್ಲಿಕೇಶನ್ ಹೇಗೆ ಮಾಡಬೇಕು ಎಕ್ಸಾಂಪಲ್ಸು ಕೊಟ್ಟಿದ್ದಾರೆ. ಸೊ ನಾವು ಮಾಡ್ಕೊಳ್ಳೋಕ್ಕೂ ನಮ್ಗೆ ತುಂಬ ಈಸಿ ಆಗುತ್ತೆ. ಓ, ನೈಸ್. ಸೊ ಹಾಗೆ ಇನ್ನು ಅನ್ವಿತಾ ಅವರ ಈ ಒಂದು ಸಾಧನೆ ಬಗ್ಗೆ ಅವ್ರ ತಾಯಿ ಏನು ಹೇಳ್ತಾರೆ ಬನ್ನಿ ಕೇಳೋಣ. ನಮಸ್ತೆ, ನನ್ನ ಹೆಸರು ಸೌಮ್ಯ ಭಟ್ ಅಂತೇಳಿ. ನಾನು ಅನ್ವಿತಾ ಭಟ್ ಪೇರೆಂಟ್. ಅನ್ವಿತಾ ಭಟ್ ಈಗ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಬ್ಯಾಕ್ ಬೋಧಿ ವಿದ್ಯಾ ವೈಷ್ಣವಿ ಮ್ಯಾಮ್ ಹತ್ರ ಕ್ಲಾಸಿಗೆ ಸೇರಿಸಿದೆ. ಸುಮ್ಮನೆ ನಾನು ಏನೋ ಒಂದು ಸ್ಕ್ರೋಲ್ ಮಾಡ್ತಾ ಇದ್ದೆ, ಯೂಟ್ಯೂಬ್ ಸ್ಕ್ರೋಲ್ ಮಾಡುವಾಗ ನನಗೆ ಮ್ಯಾಮದೊಂದು ವೀಡಿಯೋ ನೋಡಿದೆ, ತುಂಬ ಇಂಪ್ರೆಸಿವ್ ಅಂತ ಅನಿಸ್ತು. ಅದಾದಮೇಲೆ ಮ್ಯಾಮನ್ನು ಕಾಂಟ್ಯಾಕ್ಟ್ ಮಾಡಿ ಸೇರಿಸಿ ಆದಮೇಲೆ ಅವಳಲ್ಲಿ ತುಂಬ ಡ್ರಾಸ್ಟಿಕ್ ಚೇಂಜಸ್ಸೇ ನೋಡಿದ್ದೀನಿ ನಾನು. ಮುಂಚೆ ಎಲ್ಲ ಅವಳು ಹೇಗಿದೆ ಅಕಾಡೆಮಿಕ್ಸಿಗೆ ಅವಳಿಗೆ ಹೆಲ್ಪ್ ಆಯಿತು ಅಂದರೆ, ಮುಂಚೆ ಎಲ್ಲ ಒಂದು 2 ಅವರ್ಸು 3 ಅವರ್ಸು ಇಷ್ಟಪಟ್ಟು ಓದ್ತಾನೆ ಇರಲಿಲ್ಲ. ಅವಳು ತುಂಬ ಕಷ್ಟ ಅಂದ್ಕೊಂಡು ಓದ್ತಾ ಇದ್ಲು. ICSE ಸಿಲೆಬಸ್ ಇತ್ತು ಅಂತಂದ್ಬಿಟ್ಟು. ಯಾವಾಗ ಮ್ಯಾಮ್ ಕ್ಲಾಸಿಗೆ ಜಾಯ್ನ್ ಆದಮೇಲೆ ಅವಳಿಗೆ ಎಷ್ಟು ಒಂಥರ ಅಂದರೆ ಮ್ಯಾಮ್ ಎಲ್ಲ ಕೆಲವೊಂದು ಫನ್ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ಟಿದ್ರು ಮೆಮರಿಯಲ್ಲಿ. ಸೊ ಅವಳು ಅದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ತುಂಬಾ ಇಷ್ಟಪಟ್ಟು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾವ ಥರ ಓದ್ತಾ ಇದ್ಲು ಅಂತಂದರೆ 3 ಅವರ್ಸ್ ತೊಗೊಳ್ಳೋ ಮಗು ಈ ಟೆಕ್ನಿಕ್ಸ್ನೆಲ್ಲ ಕಲ್ತ ಮೇಲೆ ಒಂದು ಹಾಫ್ ಆನ್ ಅವರಲ್ಲಿ ಅದು ಲಾಂಗ್ ರನ್ ಮೆಮರಿಯಲ್ಲಿ ಸ್ಟೋರ್ ಆಗೋವರೆಗೂ ಕೂಡ ಅವಳು ಕೆಪಾಬಿಲಿಟಿ ಇತ್ತು ಅವಳಿಗೆ. ಹೀಗೆ ಅವಳಿಗೆ ಅಕಾಡೆಮಿಕ್ಸಲ್ಲಿ ತುಂಬ ಹೆಲ್ಪ್ ಆಗಿದ್ದರಿಂದ ತುಂಬ ಟೈಮ್ ಸೇವ್ ಆಗ್ತಾಯಿತ್ತು. ಅದಾದಮೇಲೆ ಅವಳಿಗೆ ತುಂಬ ಎಕ್ಸ್ಟ್ರಾ ಕರಿಕ್ಯುಲಮ್, ಡ್ಯಾನ್ಸು, ಭರತನಾಟ್ಯಂ ಡ್ಯಾನ್ಸು, ಮ್ಯೂಸಿಕ್ಕು, ಮತ್ತು ಚೆಸ್ಸು, ಕರಾಟೆ ಕ್ಲಾಸು, ಈ ಥರ ಎಲ್ಲ ಬೇರೆ ಬೇರೆ ಡಿಫ್ರೆಂಟ್ ಫೀಲ್ಡಲ್ಲೂ ಕೂಡ ಅವಳಿಗೆ ಸೇರಿಕೊಂಡು ಟೈಮನ್ನು ಮ್ಯಾನೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗಾಗಿ ನೆಕ್ಸ್ಟ್ ಲೆವೆಲ್ಲು ನಾನು ಏನಾದರೂ ಮಾಡಲೇಬೇಕು, ಅದ್ರ ಬರೀ ಇದು ಸಬ್ಜೆಕ್ಟ್ ರಿಲೇಟೆಡ್ ಅಲ್ಲ, ಅಕಾಡೆಮಿಕ್ಸ್ ಬಿಟ್ಟು ನಾನು ಇದರಲ್ಲಿ ಮತ್ತೆ ಮುಂದುವರಿಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡಿದ್ಲು. ಮತ್ತು ಮ್ಯಾಮ್ ಹೇಳಿದರು, ಇಲ್ಲ ಈ ಥರ ಮೆಮೊರಿ ಸ್ಪೋರ್ಟ್ಸ್ ಅಂತ ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ ಇದೆ, ಸೊ ಅದನ್ನು ಬೇಕಿದ್ರೆ ಟ್ರೈ ಮಾಡ್ಬೋದು ಅಂದರು. ಇವಳು ತುಂಬ ಇಂಟ್ರೆಸ್ಟ್ ತೋರಿಸಿದ್ಲು ಅದರಲ್ಲಿ. ಹಾಗಾಗಿ ನೆಕ್ಸ್ಟ್ ಅದನ್ನು ಅವಳು ಕಲ್ತ್ಕೊಂಡ್ಲು ಮ್ಯಾಮ್ ಕಡೆಯಿಂದ. ಅದಾದಮೇಲೆ ಅವಳಿಗೆ ಬೇರೆ ಬೇರೆ ಆಪರ್ಚುನಿಟೀಸ್ ಎಲ್ಲ ಮ್ಯಾಮ್ ಕೊಟ್ಟರು. ಈ ಥರ ಕಾಂಪಿಟೇಷನ್ಸ್ ಇದೆ, ಕರ್ನಾಟಕ ಲೆವೆಲಲ್ಲಿ ಕಾಂಪೀಟ್ ಮಾಡಲಿ, ಮೆಮರಿ ಚಾಂಪಿಯನ್ಶಿಪ್ ಇದೆ, ಮತ್ತು ಇಂಡಿಯನ್ ಮೆಮರಿ ಚಾಂಪಿಯನ್ಶಿಪ್ ಅಂತ ಈ ಥರ ಕಾಂಪಿಟೇಷನ್ಸ್ ಎಲ್ಲ ಇದೆ. ಸೊ ಇದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡಲಿ ಅಂತ ತುಂಬ ಮ್ಯಾಮ್ ಸಪೋರ್ಟಿವ್ ಆಗಿ ಅದಕ್ಕೆ ಎಕ್ಸ್ಟ್ರಾ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ರು. ಹೀಗಾಗಿ ಅವಳು ಕರ್ನಾಟಕ ಮೆಮರಿ ಚಾಂಪಿಯನ್ಶಿಪ್ಪಲ್ಲಿ 2024 ಫಸ್ಟ್ ಪ್ಲೇಸ್ ಬಂತು. ನೆಕ್ಸ್ಟು ಇಂಡಿಯನ್ ಮೆಮರಿ ಚಾಂಪಿಯನ್ಶಿಪ್ಪಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ಲು. ರೀಸೆಂಟ್ಲಿ ಈಗ ಅವಳು ಇಂಟರ್ನ್ಯಾಷನಲ್ ಏಷ್ಯನ್ ಓಪನ್ ಸ್ಪೆಸಿಫಿಕ್ ಅದರಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಿದ್ಲು. ಅದರಲ್ಲೂ ಕೂಡ ವರ್ಲ್ಡಿಗೆ 6th ರ್ಯಾಂಕ್ ಬಂತು. ಮ್ಯಾಮ್ ಅಂತೂ ತುಂಬ ಸಪೋರ್ಟಿವು, ಆಮೇಲೆ ತುಂಬ ಚೆನ್ನಾಗಿ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಒಂದೇನು ನಾನು ಹೇಳಲಿಕ್ಕೆ
ಇಷ್ಟಪಡ್ತೀನಿ ಅಂದರೆ ಈ ಥರ ಮೆಮೊರಿ ಟೆಕ್ನಿಕ್ಸು ಈಗ ಆ್ಯಕ್ಚುಲಿ ಯಾರಿಗೂ ಗೊತ್ತೇ ಇಲ್ಲ ಅದು. ಇದನ್ನೆಲ್ಲ ನಾವು ಅಕಾಡೆಮಿಕ್ಸಿಗೆ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದರೆ ಎಷ್ಟೋ ಮಕ್ಕಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದರಿಂದ. ಇದು ಒಂದು ನಂದು ಸಿನ್ಸಿಯರ್ ರಿಕ್ವೆಸ್ಟು. ಆಮೇಲೆ ನನ್ನ ಮಗಳು ಇವತ್ತು ಏನು ಪೊಸಿಷನ್ ಇದ್ದಾಳೆ, ದಟ್ ಆಲ್ ಕ್ರೆಡಿಟ್ ಗೋಸ್ ಟು ವೈಷ್ಣವಿ ಮ್ಯಾಮ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮ್ಯಾಮ್. ಸೊ ನಾವು ಈಗ ಇನ್ನೊಂದಷ್ಟು ಡಿಫಿಕಲ್ಟ್ ಸಮಸ್ಯೆಗಳನ್ನ ತೊಗೊಂಡು ನಾನು ಮೇಡಮ್ಗೆ ಕೇಳ್ತಾ ಇದ್ದೀನಿ. ಅದೇನೆಂದರೆ ಯೂನಿಟ್ ಕನ್ವರ್ಷನ್. ಯೂಶ್ವಲಿ ನಮ್ಮ ಮ್ಯಾಥಮೆಟಿಕ್ಸಲ್ಲಿ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಎರಡೂ ಕಡೆ ಬರುತ್ತೆ ಅನಿಸುತ್ತೆ. ಈಗ ಒಂದು ಮೀಟ್ರಲ್ಲಿ ಅದರಲ್ಲಿ ಎಷ್ಟು ಸೆಂಟಿಮೀಟರ್ಗಳಿದೆ ಅಂತ ಇರಬಹುದು, ಅಥವಾ ಒಂದು ಕಿಲೋನ ನೀವು ಪೌಂಡ್ಸ್ಗೆ ಚೇಂಜ್ ಮಾಡೋದಿರ್ಬೋದು. ಈ ಥರ ಯೂನಿಟ್ ಕನ್ವರ್ಷನ್ ಇದೆಯಲ್ಲ, ಯಾಕಂದರೆ ಎರಡೂ ಮಾನದಂಡಗಳು ಎರಡೂ ನಿಮ್ಗೆ ಅರ್ಥ ಆಗಬೇಕಾಗುತ್ತೆ. ಅದನ್ನು ಹೇಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಓಕೆ ಸರ್, ಇವಾಗ ನಮ್ಮಲ್ಲಿ ಕಿಲೋ, ಹೆಕ್ಟಾ, ಡೆಕಾ, ಬೇಸಿಕ್ ಮೀಟರ್ ಯೂನಿಟ್, ಸೊ ಈ ಥರ ಬರುತ್ತೆ. ಸೊ ಇದಕ್ಕೆ ಇದನ್ನು ನಾವು ಇಮೇಜಿಗೆ ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ ಗ್ಯಾಪ್ ಇಟ್ಕೊಡೋದು? ಇದಕ್ಕೊಂದು ಏನು ಫನ್ನಿ ಒಂದು ಸ್ಟೇಟ್ಮೆಂಟ್ ಗ್ಯಾಪ್ ಇಟ್ಕೊಂಡ್ರೆ ವಿಲ್ ಬಿ ಏಬಲ್ ಟು ರೀಕಾಲ್ ದ್ಯಾಟ್. ಸೊ ಏನಾಗ್ತಿದೆ, ಇವಾಗ ಕಿಲೋಯಿಂದ ಹೆಕ್ಟೋಯಿಂದ ಡೆಕಾಗೆ ಒಂದೊಂದು 0 ಡಿಫ್ರೆನ್ಸ್ ಬರ್ತಾ ಹೋಗುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ಕಿಂಗ್ ಆಫ್ ಹಸ್ತಿನಾಪುರ ಡಸಂಟ್ ಯೂಶಲಿ ಡ್ರಿಂಕ್ ಕೋಲ್ಡ್ ಮಿಲ್ಕ್. ಓಕೆ. ಸೊ ಕಿಂಗ್ ಅಂದರೆ ಕಿಲೋ ಕ, ಹಸ್ತಿನಾಪುರ ಹ ಅಂದರೆ ಹೆಕ್ಟೋ, ಡಸಂಟ್ ಅಂದರೆ ಡೆಕಾ, ಯೂಶಲಿ ಅಂದರೆ ಬೇಸಿಕ್ ಯೂನಿಟ್ ಮೀಟರ್, ಡ್ರಿಂಕ್ ಅಂದರೆ ಡೆಸಿ, ಆ್ಯಂಡ್ ದೆನ್ ಕೋಲ್ಡ್ ಅಂದರೆ ಸೆಂಟಿ ಸಿ, ಮಿಲ್ಕ್ ಮ ಅಂದರೆ ಮಿಲಿ. ಸೊ ನೀವು ಇವಾಗ ಕೇಳ್ಬೋದು ಡೆಕಾಗೂ ಡೆಸಿಗೂ ಹೆಂಗೆ ಡಿಫರ್ ಮಾಡ್ಬೋದು? ಡೆಕಾ ಎ ಕಮ್ಸ್ ಫಸ್ಟ್, ಡೆಸಿ ಐ ಕಮ್ಸ್ ನೆಕ್ಸ್ಟ್. ಸೊ ಕಿಂಗ್ ಆಫ್ ಹಸ್ತಿನಾಪುರ ಡಸಂಟ್ ಯೂಶಲಿ ಡ್ರಿಂಕ್ ಕೋಲ್ಡ್ ಮಿಲ್ಕಲ್ಲಿ ಫಸ್ಟು ಡಸಂಟ್ ಡ ಅಂದರೆ ಡೆಕಾ. ಸೊ ಈ ಸ್ಟೇಟ್ಮೆಂಟ್ ಗ್ಯಾಪ್ ಇಟ್ಕೊಂಡಾಗ ಇಟ್ ಈಸ್ ಜಸ್ಟ್ ಮ್ಯಾಟರ್ ಆಫ್ ಝೀರೋಸ್ ವಿಚ್ ಡಿಫರ್ಸ್. ದ ಸ್ಟೂಡೆಂಟ್ ತುಂಬ ಈಸಿಯಾಗಿ ಅದು ಕನ್ವರ್ಷನ್ ಮಾಡ್ಬೋದು. ಸೊ ಇನ್ನೂ ಡೀಟೇಲ್ಡ್ ವಿಡಿಯೋ ಬೇಕಂದರೆ ನಮ್ಮ ಯೂಟ್ಯೂಬಲ್ಲಿ ಹೋಗಿ ಯೂನಿಟ್ ಕನ್ವರ್ಷನ್ ಬೋಧಿವಿದ್ಯಾ ಚಾನಲಲ್ಲಿ ಇದೆ. ಸೊ ಬೇಕಾದರೆ ದೇ ಕ್ಯಾನ್ ಲರ್ನ್ ಡೀಟೇಲ್ಡ್. ಸೊ ನಾವು ಈಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಅದೇನೆಂದರೆ, ನಮ್ಮ ವಿದ್ಯಾರ್ಥಿಗಳು ಓದುವಂಥದ್ದು ಅಂದರೆ ಎಷ್ಟು ಓದ್ತಾರೋ ಅಷ್ಟು ಮಾರ್ಕ್ಸ್ ಬರಬೇಕಲ್ವಾ? ಹಾರ್ಡ್ ವರ್ಕ್ ತುಂಬ ಮಾಡಿದ್ರೆ ತುಂಬ ಮಾರ್ಕ್ಸ್ಗಳು ಬರಬೇಕು. ಬಟ್ ಆ ಥರ ಆಗಲ್ಲ. ತುಂಬ ಹಾರ್ಡ್ ವರ್ಕ್ ಮಾಡಿದರೂ ಕಡಿಮೆ ಮಾರ್ಕ್ಸ್ ತೊಗೋತಾರೆ ಕೆಲವೊಂದು ವಿದ್ಯಾರ್ಥಿಗಳು, ಅಥವಾ ಭಾಳಷ್ಟು ವಿದ್ಯಾರ್ಥಿಗಳು. ಇದಕ್ಕೇನು ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಿ? ಓಕೆ ಸರ್, ಇಲ್ಲಿ ಒಂದು ಪರೇಟೋ ಪ್ರಿನ್ಸಿಪಲ್ ಅಂತ ಬರುತ್ತೆ ಸರ್. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋಣ ವೀಕ್ಷಕರಿಗೆ. ಸೊ 1906 ವಿಲ್ಫ್ರೆಡೋ ಪರೇಟೋ ಅಂತ, ಅವ್ರು ಇಟಾಲಿಯನ್ ಎಕಾನಮಿಸ್ಟು. ಸೊ ಅವರು ಒಂದು ಗಾರ್ಡನಲ್ಲಿ ಓಡಾಡ್ತಿದ್ರಂತೆ. ಅವ್ರು ಅಲ್ಲಿ ಗಾರ್ಡನಲ್ಲಿ ಬಟಾಣಿ ಕ್ರಾಪ್ ಹಾಕಿದ್ರಂತೆ. ಸೊ ಆ ಬಟಾಣಿ ಕಾಯಿದೆ, ಬಟಾಣಿ ಕಾಳಿದೆ. ಸೊ ಬಟಾಣಿ ಕಾಯಿನೋ ಬಿಡಿಸಿದಾಗ ವಿ ವಿಲ್ ಗೆಟ್ ದಟ್ ಬಟಾಣಿ ಕ್ರಾಪ್. ಸೊ ಪಾಡ್ ಅಂತ ಹೇಳ್ತೀವಿ, ಕ್ರಾಪ್ ಅಂತ ಹೇಳ್ತೀವಿ. ಸೊ ಎಷ್ಟು ಬಟಾಣಿ ಕಾಳು ಬಂದಿದೆ ಅಂತ ಲೆಕ್ಕ ಮಾಡೋದಕ್ಕೆ ನಾವು ಒಂದೊಂದು ಬಟಾಣಿ ಕಾಳನ್ನ ಲೆಕ್ಕ ಹಾಕಿದ್ರೆ ಬೆಟರಾ, ಇಲ್ಲ ರಫ್ ಆಗಿ ಒಂದು ಪಾಡಲ್ಲಿ 5 ಕಾಯಿ ಇದೆ, ಸೊ ಇಷ್ಟು ಪಾಡು ಅಂತ ಲೆಕ್ಕ ಹಾಕಿದ್ರೆ ಬೆಟರಾ? ಯಾವುದು ಬೆಟರ ಸರ್? ಸೆಕೆಂಡ್ ಮೆಥಡ್ ಇಸ್ ಬೆಟರ್. ಪಾಡ್, ಕ್ಯಾಲ್ಕುಲೇಟಿಂಗ್ ದ ಪಾಡ್. ಸೊ ಅವರು ಇದನ್ನು ಚೆಕ್ ಮಾಡಿ ಅವ್ರಿಗೆ ಅನಿಸಿದ್ದೇನೆಂದರೆ 80% ಆಫ್ ದ ಪೀ ಕ್ರಾಪ್ ಈಸ್ ಹಿಡನ್ ಇನ್ 20% ಆಫ್ ದ ಪಾಡ್ಸ್. 80% ಅಷ್ಟು ಬೆಳೆ, ಬಟಾಣಿ ಬೆಳೆ ಎಲ್ಲಿತ್ತು? ಆ ಬಟಾಣಿ ಕಾಯೊಳಗೆ ಇತ್ತು. ಆನ್ ಸಿಮಿಲರ್ ಗ್ರೌಂಡ್ಸ್ ಅವ್ರು ಇನ್ನೂ ಒಂದಷ್ಟು ರಿಸರ್ಚ್ ಮಾಡಿದಾಗ 80% ಆಫ್ ದ ಲ್ಯಾಂಡ್ ಇನ್ ಇಟಲಿ ಈಸ್ ಆಕ್ಯುಪೈಡ್ ಬೈ ಓನ್ಲಿ 20% ಆಫ್ ದ ಪಾಪ್ಯುಲೇಷನ್. ಇನ್ನೂ ಜನರಲೈಸ್ ಮಾಡ್ತಾ ಹೋದರೆ 80% ಆಫ್ ಆರ್ ಇಂಡಿಯನ್ ಎಕಾನಮಿ ಈಸ್ ಡಿಸೈಡೆಡ್ ಬೈ 20% ಆಫ್ ದ ರಿಚೆಸ್ಟ್ ಪೀಪಲ್. ಸೊ ಅವ್ರೇನು ಹೇಳ್ತಾರಂದರೆ 80% ರಿಸಲ್ಟ್ಸ್ ಯು ಕ್ಯಾನ್ ಅಚೀವ್ ಬೈ ಪುಟ್ಟಿಂಗ್ 20% ಎಫರ್ಟ್. ಸೊ ಅವ್ರ ಥಿಯರಿ ಬೇಸಿಸ್ ಮೇಲೆ ನಮ್ಮ ಟೆಕ್ಸ್ಟ್ ಬುಕ್ ಹೇಗಿದೆ? ಸೊ ನೀವು ನೋಡಿರ್ಬೋದು, ಒಂದಷ್ಟು ಮಕ್ಕಳಿರ್ತಾರೆ, ಇನ್ನು ಆಫ್ ದ್ಯಾಟ್ ದಸ್ ಕಾಮಾ ಫುಲ್ ಸ್ಟಾಪ್ ಎಲ್ಲಾನು ಬಹ್ಯಾಟ್ ಮಾಡಿರ್ತಾರೆ. ಇಸ್ ಇಟ್ ರಿಕ್ವೈರ್ಡ್? ಸೊ ಆರ್ ಬುಕ್ಸ್ ಇಸ್ ಮೇಡ್ ಔಟ್ ಆಫ್ 80% ನಾನ್ ಕೀವರ್ಡ್ಸ್ ಆ್ಯಂಡ್ ಓನ್ಲಿ 20% ಆಫ್ ಕೀವರ್ಡ್ಸ್. ಓಕೆ. ಸೊ ನಾವೇನು ಮಾಡ್ತಿದ್ದೀವಿ, ಓದೋ ಬರ್ದಲ್ಲಿ ಬೇಕಾಗಿರೋದನ್ನ ಬಿಟ್ಟು ಬೇಡದೇ ಇರೋದನ್ನೆಲ್ಲ ಓದ್ತಾ ಇದ್ದೀವಿ. ಎಕ್ಸಾಮಲ್ಲಿ ಕುತ್ಕೊಂಡು ರೀಕಾಲ್ ಮಾಡ್ಬೇಕಾದ್ರೆ ಬೇಡದೇ ಇರೋದನ್ನೇ ಬರಿತಾ ಇದ್ದೀವಿ. ಸೊ ಎಷ್ಟು ಜನಕ್ಕೆ ಆಗಿರ್ಬೋದು ವೀಕ್ಷಕರೇ, ನೀವು ಎಲ್ಲ ಥಿಂಕ್ ಮಾಡಿ. ನಿಮ್ಮ ಟೀಚರ್ಸ್ ಹೇಳಿರ್ಬೋದು, ನೀವು ಆ ಒಂದು ಕೀವರ್ಡ್ ಇಫ್ ಯು ಹ್ಯಾಡ್ ರಿಟರ್ನ್ ದಟ್ ಒನ್ ಕೀವರ್ಡ್ ಐ ವುಡ್ ಹ್ಯಾವ್ ಗಿವನ್ ಯು ಮಾರ್ಕ್ಸ್. ಎಷ್ಟು ಜನಕ್ಕಾಗಿದೆ? ಎಲ್ರಿಗೂ ಆಗಿರುತ್ತೆ. ಸೊ ಬೇಸಿಕಲಿ
ಕೀವರ್ಡ್ಸ್ನು ಇಟ್ಕೊಂಡು ಓದಬೇಕು. ಇವಾಗ ಅವಳು ಜನರಲಾಗಿ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ಲು. ಸೊ ಇನ್ನೂ ಸಿಂಪ್ಲರಾಗಿ ಹೇಳಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಜನರಲೈಸ್ ಟಾಪಿಕ್ ತೊಗೊಳ್ಳೋಣ ಸರ್. ವೈಲ್ಡ್ ಲೈಫ್ ಬಗ್ಗೆ ತಗೊಂಡಾಗ, ಸೊ ಒಂದು ಯಾವುದೇ ಪ್ರಶ್ನೆ ನಾವು ಓದಬೇಕಾದ್ರೆ ಮಲ್ಟಿಪಲ್ ಪ್ರಾಬಬಿಲಿಟೀಸ್ ಇರುತ್ತೆ. ಸೊ ಆ ಪ್ರಶ್ನೆ 5 ಮಾರ್ಕ್ ಕ್ವೆಶನ್ ಆಗು ಬರ್ಬೋದು, 3 ಮಾರ್ಕ್ ಕ್ವೆಶನ್ ಆಗು ಬರ್ಬೋದು, 2 ಮಾರ್ಕ್ ಕ್ವೆಶನ್ ಆಗು ಬರ್ಬೋದು. ಸೊ ನಾವು ಇವಾಗ ಎಷ್ಟೊಂದು ಜನ ಮಕ್ಕಳು ಬರ್ದು ಬಂದಿರ್ತಾರೆ, ಮ್ಯಾಮ್ ನಾನು 4 ಪಾಯಿಂಟ್ ಬರ್ದು ಬಂದೆ 2 ಮಾರ್ಕ್ಗೆ, ಅಂದರೂ ಮ್ಯಾಮ್ ಮಾರ್ಕ್ಸ್ ಕೊಟ್ಟಿಲ್ಲ. ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ಚೂಸಿಂಗ್ ದ ಕೀವರ್ಡ್ಸ್. ಸೊ ಇವಾಗ ಏನಾಗ್ತದೆ, ಮಲ್ಟಿಪಲ್ ಪಾಯಿಂಟ್ಸ್ ಇದೆ. ಫಸ್ಟ್ ಪಾಯಿಂಟ್ ಏನು, ಇಂಡಿಯಾಲಿ ಸುಮಾರು ಅನಿಮಲ್ಸ್ ಇದೆ, ಟೈಗರ್ ಇಸ್ ದ ನ್ಯಾಷನಲ್ ಅನಿಮಲ್. ಸೆಕೆಂಡ್ ಪಾಯಿಂಟು ಸುಮಾರು ಬರ್ಡ್ಸ್ ಇದೆ, ಪ್ಯಾರೆಟು, ಮೈನಾ, ಪಿಜನ್ನು, ಪೀಕಾಕ್ ಇಸ್ ದ ನ್ಯಾಷನಲ್ ಬರ್ಡ್. ಅದಾದಮೇಲೆ ಮೈಗ್ರೇಟ್ರಿ ಬರ್ಡ್ಸ್ ಬಗ್ಗೆ ಬರುತ್ತೆ. ಅದಾದಮೇಲೆ ಅನಿಮಲ್ಸ್ನು ಯಾಕೆ ಎಕ್ಸ್ಟಿಂಕ್ಟ್ ಆಗ್ತದೆ, ಏನು ಪೋಚಿಂಗು, ಹಂಟಿಂಗು, ಯಾವ್ಯಾವ ಅನಿಮಲ್ ಯಾಕೆ ಮಾಡ್ತಿದ್ದಾರೆ ಪೋಚಿಂಗ್, ಹಂಟಿಂಗು. ಅದಾದಮೇಲೆ ಅದನ್ನು ಹೇಗೆ ಕಾಪಾಡ್ಕೋಬೇಕು, ಬಯೋಸ್ಪಿಯರ್ ರಿಸರ್ವ್ಸ್ ಇರ್ಬೋದು, ನ್ಯಾಷನಲ್ ಪಾರ್ಕ್ ಇರ್ಬೋದು. ಸೊ ಇದನ್ನು ಹೇಗೆ ಕಾಪಾಡ್ಕೋಬೇಕು ಅಂತ. ಸೊ ಇಷ್ಟು ಪಾಯಿಂಟ್ಸ್ ಇದೆ. ನೀವು 2 ಮಾರ್ಕ್ ಕ್ವಶನಿಗೆ ಬರೀತಾ ಇದ್ದೀರಾ. ಸೊ ಸುಮಾರು ಜನ ಮಕ್ಳು ಏನು ಮಾಡ್ತಾರೆ, ಸೊ ಟೈಗರ್ ಇಸ್ ದ ನ್ಯಾಷನಲ್ ಅನಿಮಲ್, ಆ ಪಾಯಿಂಟ್ ಇತ್ತು ಬುಕ್ಕಲ್ಲಿ, ತಪ್ಪು ಅವ್ರದ್ದೆಲ್ಲ. ಯು ಶುಡ್ ಬಿ ಅವೇರ್ನೆಸ್ ಇರಬೇಕು. ಸೊ ಪೀಕಾಕ್ ಇಸ್ ದ ನ್ಯಾಷನಲ್ ಬರ್ಡ್ ಬರ್ದಿರ್ತಾರೆ, ಅಂದರೂ ಮಾರ್ಕ್ಸ್ ಕೊಟ್ಟಿರಲ್ಲ. ಸೊ ಇದು 10ನೇ ಕ್ಲಾಸಲ್ಲಿ ಬರೋವಂಥ ಟಾಪಿಕ್ಕು. ಸೊ ದ ಅವ್ಯಾಲ್ಯೂಯೇಟರ್ ಏನು ಯೋಚನೆ ಮಾಡ್ತಾರೆ, ಸೊ ಟೈಗರ್ ನ್ಯಾಷನಲ್ ಅನಿಮಲ್ಲು, ಪೀಕಾಕ್ ನ್ಯಾಷನಲ್ ಬರ್ಡು 1ನೇ ಕ್ಲಾಸ್ ಮಗುನೂ ಹೇಳುತ್ತಲ್ವ. ಹೌದು. ಸೊ ಅದು ಆ 10ನೇ ಕ್ಲಾಸ್ ಮಗು ಬರೆದ್ರೆ ಅಲ್ಲಿ ಹೋಗ್ತಾ ಇರೋದೇ ಎಕ್ಸಾಮಲ್ಲಿ ನಿಮ್ಮ ಕೇಪಬಿಲಿಟೀಸ್ನ ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ಅದು ವೇಟೇಜ್ ಕೊಡುತ್ತಾ ಆನ್ಸರ್ಗೆ. ಸೊ ಯಾವ ಪಾಯಿಂಟ್ಸ್ ವೇಟೇಜ್ ಕೊಡುತ್ತೆ, ಮೈಗ್ರೇಟ್ರಿ ಬರ್ಡ್ಸ್ ಕೊಡುತ್ತೆ, ಅನಿಮಲ್ಸ್ನ ಯಾಕೆ ಎಕ್ಸ್ಟೆಂಟ್ ಆಗ್ತಿದೆ, ಏನು ಪ್ರಿಕಾಷನ್ಸ್ ತಗೊಳ್ತಾ ಇದ್ದೀವಿ. ಸೊ ಅಂಥ ಪಾಯಿಂಟ್ಸ್ನ ಅವ್ರು ಬರೀಬೇಕು. ಸೊ ಬೇಸಿಕಲಿ ಕೀವರ್ಡ್ಸ್ ಮುಖಾಂತರ ಓದಿದಾಗ ನಮಗೆ ವಿ ಅಂಡರ್ಸ್ಟ್ಯಾಂಡ್ ಬೆಟರ್. ಸೊ ಇನ್ನೊಂದು ಏನಾಗುತ್ತೆ ಸರ್, ನಾವು ರೋಟ್ ಮೆಮರೈಸೇಷನ್ ಮಾಡಿದಾಗ, ಸೊ ನೆಕ್ಸ್ಟ್ ಡೇ ಅದನ್ನು ರೀಕಾಲ್ ಮಾಡೋಕ್ಕೆ ಹೋದರೆ ರಿಟೆಂಟಿವಿಟಿ ಡ್ರಾಸ್ಟಿಕ್ ಡ್ರಾಪ್ ಇರುತ್ತೆ, 20% ಅಷ್ಟೇ ಇರುತ್ತೆ. ಸೊ ಇಫ್ ಅಟ್ ಆಲ್ ನೀವು ಈ ಕೀವರ್ಡ್ಸ್ ಇಟ್ಕೊಂಡು ನೀವು ಓದಿದಾಗ ಕಾಂಪ್ರಹೆಂಡಿಂಗ್ ಅಂತ ಹೇಳ್ತೀವಿ, ಬ್ರೈನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಸೊ ಈ ವರ್ಡ್ಸಿಂದ ಈ ವರ್ಡ್ಸ್ಗೆ ಕನೆಕ್ಷನ್ ಮಾಡ್ಕೊಳ್ಳುತ್ತೆ. ಇವಾಗ ಅವಳೇ ಮಾಡಿದ್ಲು, ಆಕ್ಸಿಂದ ನ್ಯೂಟನ್ನು, ಲೈಟು ಎಲ್ಲ ಕನೆಕ್ಟ್ ಆಯ್ತಲ್ವಾ. ಸೊ ಆ ರೀತಿ ಯುವರ್ ಬ್ರೈನ್ ಕ್ಯಾನ್ ಕಾಂಪ್ರಹೆಂಡ್. ಸೊ ಕಾಂಪ್ರಹೆಂಡ್ ಮಾಡಿದಾಗ ಏನಾಗಿರುತ್ತೆ, ಬ್ರೈನ್ ಯೋಚನೆ ಮಾಡಿರುತ್ತೆ. ಸೊ ನೆಕ್ಸ್ಟ್ ಡೇ ಅದನ್ನು ರೀಕಾಲ್ ಮಾಡೋಕೆ ಹೋದಾಗ ತುಂಬ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಸೊ ಸುಮಾರು ಇನ್ನೊಂದು ಆವಾಗಲೇ ರಿವಿಷನ್ ಸ್ಟ್ರಾಟಜಿ ಹೇಳ್ಕೊಟ್ವಿ, 24 hours ರಿವಿಷನ್ ಮಾಡಬೇಕು. ಸೊ ಸುಮಾರು ಜನ ಅನ್ಕೊತಾರೆ, ಅಯ್ಯೋ ಮತ್ತೆ ಕೂತ್ಕೊಂಡು ಓದಬೇಕಾ ರಿವಿಷನ್ ಅಂದರೆ ಅಂತ. ಸೊ ರಿವಿಷನ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ, ಇಟ್ ಹಾರ್ಡ್ಲಿ ಟೇಕ್ಸ್ 1/5 ಆಫ್ ದ ಟೈಮ್ that you have taken for memorization. ಸೊ ಈ ಬೇಸಿಕ್ ಲರ್ನಿಂಗ್ 20 ನಿಮಿಷ ತೊಗೊಂಡಿದ್ರೆ ರಿವಿಷನ್ಗೆ 5 ನಿಮಿಷ ಸಾಕಾಗುತ್ತೆ, 4 ನಿಮಿಷ ಸಾಕಾಗುತ್ತೆ. ಸೊ ದಟ್ ಈಸ್ ಫಸ್ಟ್ ಕೀವರ್ಡ್ಸ್ ಇಟ್ಕೊಂಡು ಅದರಲ್ಲಿ ಓದೋದನ್ನು ಅರ್ಥ ಮಾಡ್ಕೋಬೇಕು, ಈ ಪ್ರಿನ್ಸಿಪಲ್ನ ಅರ್ಥ ಮಾಡ್ಕೋಬೇಕು. ವಂಡರ್ಫುಲ್. ಓಕೆ, ನನ್ನ ಕೈಯಲ್ಲಿ ಈಗ ಒಂದಷ್ಟು ಮೆಡಲ್ಗಳಿದೆ. ಮೇಧ ಮಹೋತ್ಸವ್ 2025 bodhividya.com. ಸೊ ಏನು ಮೇಡಮ್ ಈ ಒಂದು ಮೆಡಲ್ಗಳು, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಸ್ ಸರ್. ಸೊ ದ ಫಸ್ಟ್ ಟೈಮ್ ನಾವೊಂದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಆಫ್ ಮೆಮರಿ ಅಂತ ನಡೆಸಿದ್ವಿ. ಸೊ ಇಟ್ ವಾಸ್ ಅ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಬೇಸಿಕಲಿ. ಸೊ ಅದರಲ್ಲಿ 5 ಡಿಫ್ರೆಂಟ್ ಡಿಸಿಪ್ಲಿನ್ಸ್ ಅಂತ ವರ್ಕ್ ಮಾಡಿದ್ವಿ. ಸೊ ಬೇಸಿಕಲಿ ಟೆಕ್ನಿಕ್ಸ್ ಕಲಿತಾ ಇದ್ದೀವಿ ಎಲ್ಲರೂ, ಅದನ್ನು ಫುಲ್ ಫ್ಲೆಜ್ಡಾಗಿ ಇಂಪ್ಲಿಮೆಂಟೇಷನ್ ನೋಡೋದಕ್ಕೋಸ್ಕರ. ಸೊ ಫಸ್ಟ್ ಡಿಸಿಪ್ಲಿನಲ್ಲಿ ಏನಿತ್ತು ಅಂದರೆ 100 ಈವೆಂಟ್ಸ್ ಆ್ಯಂಡ್ ಡೇಟ್ಸ್ ಕೊಟ್ಟಿದ್ವಿ ಪ್ರಿಪೇರ್ ಆಗೋದಕ್ಕೆ ಮಕ್ಕಳು. ಸೊ ದೇ ಟ್ರೈ ಟು, ಅಡಲ್ಟ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಿದರು ನಮ್ಮಲ್ಲಿ. ಸೊ ಆ 100 ಈವೆಂಟ್ಸ್ ಆ್ಯಂಡ್ ಡೇಟ್ಸ್ನ 10 ನಿಮಿಷದಲ್ಲಿ ರೀಕಾಲ್ ಮಾಡಬೇಕು. ಸೊ ರಫ್ಲಿ ಎವ್ರಿ ಕ್ವೆಶನ್ಗೆ 3 ಸೆಕೆಂಡ್ ಟೈಮ್ ಬರೋ ಅಂಥದ್ದು. ಸೊ ಫಾಸ್ಟ್ ರೀಕಾಲ್ ಟೆಕ್ನಿಕ್ಸ್ ಮುಖಾಂತರನೇ ಮಾಡೋಕ್ಕಾಗೋದು. 100 ಈವೆಂಟ್ಸ್ ಆ್ಯಂಡ್ ಡೇಟ್ಸ್ ಜ್ಞಾಪಕ ಇಟ್ಕೊಳ್ಳೋದು ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ಅದಾದ ನಂತರ ವೊಕ್ಯಾಬ್ಲರಿ, ಸೊ ಹೊಸ ವರ್ಡ್ಸ್ದು, ಇಂಗ್ಲೀಷ್ ವರ್ಡ್ಸ್ದು ಮೀನಿಂಗ್ಸ್ ಬರುತ್ತೆ. ಸೊ ಅಂಥದ್ದು 100 ವರ್ಡ್ ಕೊಟ್ಟು ಅದ್ರದ್ದು ಮೀನಿಂಗ್ಸ್ ಜ್ಞಾಪಕ ಇಟ್ಕೊಳ್ಳೋ ಅಂಥದ್ದು. ಅದಾದಮೇಲೆ ನಮ್ಮ ವರ್ಲ್ಡಲ್ಲಿ 200 ಕಂಟ್ರೀಸ್ ಇದೆ, ಸೊ ಅದರದ್ದು ಕ್ಯಾಪಿಟಲ್ಸ್ ಜ್ಞಾಪಕ ಇಟ್ಕೊಳ್ಳೋ ಅಂಥದ್ದು. ಅದಾದಮೇಲೆ ಮೋಸ್ಟ್ ಚಾಲೆಂಜಿಂಗ್ ಅಂತ ಎಲ್ಲರೂ ಹೇಳಿದ್ದು ನಮ್ಮದು ಕೋಡ್ಸ್ ಆ್ಯಂಡ್ ಸೆಕ್ಷನ್ಸ್. ಸೊ ಅಲ್ಲಿ ಏನು ಮಾಡಿದ್ವಿ ಅಂದರೆ BNS ಭಾರತೀಯ ನ್ಯಾಯ ಸಂಹಿತ ಇರ್ಬೋದು, IPC ಸೆಕ್ಷನ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, GST ಸೆಕ್ಷನ್, ಕಾನ್ಸ್ಟಿಟ್ಯೂಷನ್ ಪಾರ್ಟ್ಸು. ಸೊ ವೇರಿನ್ ಯು ಹ್ಯಾವ್ ನ್ಯೂಮರಿಕಲ್ ವ್ಯಾಲ್ಯೂ ವಿತ್ ಸಮ್ ಸ್ಟೇಟ್ಮೆಂಟ್ ಯು ನೀಡ್ ಟು ರಿಮೆಂಬರ್. ಸೊ ಅಂಥದ್ದನ್ನು ಕೊಟ್ಟು
ಅದನ್ನು ಜನರಲಿ ಕಾಂಪಿಟೇಟಿವ್ ಆಸ್ಪೆಕ್ಟಲ್ಲಿ ಬರೋ ಅಂಥದ್ದು, ಡಿಗ್ರಿ ಓದೋ ಅಂಥದ್ದು ಅದನ್ನು ನಾವು ಸಣ್ಣ ಮಕ್ಕಳ ಕೈಯಲ್ಲೂ ಮಾಡಿಸಿದ್ದೀನಿ. ಪ್ಲೆಂಟಿ ಆಫ್ ವಿಡಿಯೋಸ್ ಆರ್ ಆನ್ ಮೈ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ಏನಾಯಿತು, ನಂಬರ್ ಕೊಟ್ಟರೆ ಸ್ಟೇಟ್ಮೆಂಟ್ ಹೇಳಬೇಕು, ಇಲ್ಲ ಸ್ಟೇಟ್ಮೆಂಟ್ ಕೊಟ್ಟರೆ ನಂಬರ್ ಹೇಳ್ಬೇಕು, ಸೆಕ್ಷನ್ ನಂಬರ್. ಸೊ ಅದು ಕೂಡ ಟ್ರೈ ಮಾಡಿದ್ವಿ. ಅದಾದ ನಂತರ ಡೆಫಿನೇಷನ್ಸ್ ಆ್ಯಂಡ್ ಸೈಂಟಿಫಿಕ್ ಟರ್ಮಿನಾಲಜೀಸ್. ಸೊ ಆಲ್ಮೋಸ್ಟ್ ಮೆಡಿಕಲ್ ಪೀಸ್ ಆಫ್ ಇನ್ಫಾರ್ಮೇಷನ್ ಇಲ್ಲ ನೀಟಿಗೆ ಬರೋ ಅಂಥದ್ದನ್ನೆಲ್ಲ ತೆಗೆದು ಸಣ್ಣ ಮಕ್ಕಳ ಕೈಲೂ ವರ್ಕ್ ಮಾಡಿದ್ವಿ. ಸೊ ಎವ್ರಿಥಿಂಗ್ ವಾಸ್ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನಡೀತು. ಸೊ ದ್ಯಾಟ್ ವಾಸ್ ದ ಮೇಜರ್ ಅಚೀವ್ಮೆಂಟ್ ಆಫ್ ಬೋಧಿ ವಿದ್ಯಾ ಇನ್ ದಿಸ್ 2025. ಮತ್ತು ಇದರಲ್ಲಿ ನಾನು ಹಿಂದೆ ಹೆಸರು ನೋಡ್ತಾ ಇದ್ದೆ ಈಗ. ಸೊ ಇದರಲ್ಲಿ ಆದೀಶ್ ಪಾಟೀಲ್ ಈಗ ಬಂದಿದ್ನಲ್ಲ, ಅದೇ ಆದೀಶ್ ಅಲ್ವಾ? ಹೌದು ಸರ್. ಓಕೆ, ಅವನು ಫಸ್ಟ್ ರನ್ನರ್ ಅಪ್ಪು ಮತ್ತು ಬೇರೆ ಬೇರೆ ಕಡೆ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಾನೆ. ಕೋರ್ಟ್ಸ್ ಆ್ಯಂಡ್ ಸೆಕ್ಷನಲ್ಲಿ ಸೂಪರ್ ಕಿಡ್ಸಲ್ಲಿ ಫಸ್ಟ್ ರನ್ನರ್ ಅಪ್ಪು ಮತ್ತು ಕಂಟ್ರೀಸ್ ಆ್ಯಂಡ್ ಕ್ಯಾಪಿಟಲ್ಸಲ್ಲಿ ಫಸ್ಟ್ ರ್ಯಾಂಕು, ಆಮೇಲೆ ಸೈಂಟಿಫಿಕ್ ಟರ್ಮಿನಾಲಜಿ ಮತ್ತು ಡೆಫಿನೇಷನಲ್ಲಿ ಕೂಡ ಫಸ್ಟ್ ರ್ಯಾಂಕು, ಆಮೇಲೆ ವೊಕ್ಯಾಬ್ಯುಲರಿ ಚಾಲೆಂಜಲ್ಲಿ ಥರ್ಡ್ ರ್ಯಾಂಕು, ಎಲ್ಲದನ್ನು ತೊಗೊಂಡಿರೋದು ಆದೀಶ್ ಪಾಟೀಲ್. ಹೌದು ಸರ್. ಕಿಡ್ಸ್ ಕ್ಯಾಟಗರಿಲಿ ಅವನು ಸೆಕೆಂಡ್ ಪ್ಲೇಸ್, ಫಸ್ಟ್ ರನ್ನರ್ ಅಪ್ ಆಗಿದ್ದ. ಸೊ ಅವನು ಕ್ಯಾಶ್ ಪ್ರೈಸು ಎಲ್ಲ ಇತ್ತು. ಸೊ ಹಿ ಗಾಟ್ ದ್ಯಾಟ್. ಸೊ ಅದು ಆ ಸಣ್ಣ ಮಕ್ಕಳು ಮಾಡೋಕ್ಕಾಗತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಟೆಕ್ನಿಕ್ ಒಂದು ಕಲ್ತ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ದೊಡ್ಡ ಸಮಸ್ಯೆ ಕಾಡೋದು ನಿದ್ದೆ ಬರುವಂಥ ಸಮಸ್ಯೆ. ನಮ್ಮ ತಂದೆ ಅದಕ್ಕೆ ಒಂದು ವಿಚಾರ ಹೇಳಿದರು, ಅಂದರೆ ನಾವು ಈ ಬೆಡ್ ಮೇಲೆ ಕೂತ್ಕೊಂಡು ದಿಂಬೆಲ್ಲ ಇಟ್ಕೊಂಡು ಹಿಂಗೆ ಓದ್ತಿದ್ದೆ ನಾನು. ಫಸ್ಟ್ ಹೇಳಿದರು, ಆ ದಿಂಬು ತೆಗಿ, ಹಿಂಗೆ ಕೂತ್ಕೋ, ಓಕೆ, ನೀನು ಚೇರ್ ಮೇಲೆ ಕೂತ್ಕೋ, ಹಿಂದೆ ವರ್ಗಕ್ಕೆ ನಿಂಗೆ ಏನೂ ಇರಬಾರ್ದು, ಆವಾಗ ನಿಂಗೆ ನಿದ್ದೆ ಬರಲ್ಲ ಅಂಥೇಳಿ ಅವ್ರು ಕಂಡುಕೊಂಡಿರೋ ಟೆಕ್ನಿಕರು. ಬಟ್ ಅದು ಒಂದೇ ಟೆಕ್ನಿಕ್ ಸಾಧ್ಯ ಆಗಲಿಕ್ಕಿಲ್ಲ, ಭಾಳಷ್ಟು ಬೇರೆ ಟೆಕ್ನಿಕ್ಗಳು ಇರ್ಬೋದೇನೋ. ಸೊ ನಿದ್ದೆನ ಓವರ್ಕಮ್ ಮಾಡೋದು ಹೇಗೆ? ಅನ್ವಿತಾ, ನಿನಗೂ ಬರ್ತಾ ನಿದ್ದೆ? ಅದು ಕೆಲವೊಂದ್ಸತಿ ಬರ್ತಿತ್ತು, ಬಟ್ ಮ್ಯಾಮ್ ಹೇಳ್ಕೊಟ್ಟಿದ್ದು ಎಲ್ಲ ಅಪ್ಲೈ ಮಾಡೋದ್ರಿಂದ ನನಗೆ ಈಗ ಇಂಟ್ರೆಸ್ಟ್ ಬರ್ತಿದೆ. ವಂಡರ್ಫುಲ್. ಸೊ ಏನು ಟೆಕ್ನಿಕ್ಕು ಈ ನಿದ್ದೆನ ಓವರ್ಕಮ್ ಮಾಡೋದು ಹೇಗೆ? ಸೊ ಇದಕ್ಕೆ ಬೇಸಿಕಲಿ ಒಂದು 5 ರೀಸನ್ಸ್ ಇರ್ಬೋದು. ಸೊ ಲೆಟ್ ಅಸ್ ಟ್ರೈ ಟು ಡಿಗ್ ಇನ್ ಈಚ್ ಆಫ್ ಇಟ್. ಸೊ ಒಂದು ಸ್ಲೀಪ್ ರೊಟೀನ್. ಸೊ ಕೆಲವ್ರು ಏನು ಮಾಡ್ತಾರೆ, ಒಂದೊಂದು ದಿನ ಒಂದೊಂದು ಟೈಮಲ್ಲಿ ಮಲಗ್ತಾರೆ. ಸೊ ಆವಾಗ ನಿಮ್ಮ ಬ್ರೈನಿಗೆ ಗೊತ್ತಿಲ್ಲ, ನಿಮ್ಮ ಬಾಡಿಗೆ ಗೊತ್ತಿಲ್ಲ. ಬಾಡಿ ಕ್ಲಾಕ್ ಅಂತ ಹೇಳ್ತೀವಿ, ಸರ್ಕ್ಯಾಡಿಯಮ್ ರಿದಮ್ ಅಂತ ಹೇಳ್ತೀವಿ. ಸೊ ನಿಮ್ಮ ಬಾಡಿಗೆ ಗೊತ್ತಿಲ್ಲ ಯಾವಾಗ ಮಲಗಬೇಕು, ಯಾವಾಗ ಓದಬೇಕು. ಸೊ ಒಂದೊಂದು ದಿನ ಒಂದೊಂದು ಟೈಮ್ ಆಗಿರೋದ್ರಿಂದ ಓದಕ್ಕೆ ಕೂತಾಗ ಇಟ್ ಇಸ್ ಕ್ವೈಟ್ ಆಬ್ವಿಯಸ್ ನಿದ್ದೆ ಬಂದ್ಬಿಡುತ್ತೆ. ಸೊ ಒಂದು ರೊಟೀನ್ ಫಾಲೋ ಮಾಡಬೇಕು. ಸೊ ರೊಟೀನ್ ಫಾಲೋ ಮಾಡಿದಾಗ ಬ್ರೈನಿಗೆ ಗೊತ್ತಿರುತ್ತೆ ಈ ಟೈಮಲ್ಲಿ ಇವ್ರು ಓದ್ತಾರೆ, ಈ ಟೈಮಲ್ಲಿ ಇವರು ಮಲ್ಕೋತಾರೆ. ಸೊ ಒನ್ ಇಸ್ ವಾಟ್ ಸ್ಲೀಪ್ ರೊಟೀನ್. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವಿ ಶುಡ್ ಟ್ರೈ ಟು ಸ್ವಿಚ್ ಬಿಟ್ವೀನ್ ಸಬ್ಜೆಕ್ಟ್ಸ್. ಸೊ ಒಂದೇ ಸಬ್ಜೆಕ್ಟ್ ಮೊನಾಟನಸ್ ಆಗಿ ಓದಿದಾಗ ಏನಾಗುತ್ತೆ, ಬ್ರೈನಿಗೆ ಬೋರಿಂಗ್ ಅನಿಸುತ್ತೆ, ಲಾಂಗರ್ ರಿಟೆಂಟಿವಿಟಿ ಇರೋದಿಲ್ಲ. ಸೊ ಇದು ಎಕ್ಸಾಮ್ ಹಿಂದಿನ ದಿನ ಮಾಡೋದು ಬೇಡ. ಜನರಲ್ ಪ್ರಿಪ್ರೇಷನ್ ಟೈಮಲ್ಲಿ ಇಫ್ ದೇ ಟ್ರೈ ಟು ಸ್ವಿಚ್ ಬಿಟ್ವೀನ್ ದ ಸಬ್ಜೆಕ್ಟ್ಸ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನೀವು ತುಂಬ ಹೊತ್ತು ಮ್ಯಾಥಮೆಟಿಕ್ಸ್ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ, ಒಂದು ಹಂತಕ್ಕೆ ಅದು ಬೋರ್ ಆಗುತ್ತೆ. ಆ ಟೈಮಲ್ಲಿ ನೀವು ಹಿಸ್ಟ್ರಿ ಅಥವಾ ಕನ್ನಡ ತೊಗೊಂಡ್ರೆ ಫ್ರೆಶ್ ಅನಿಸುತ್ತೆ. ಹೌದು, ಯಾಕಂದರೆ ಅದು ಒಂಥರ ಕಥೆ ಥರ ಇರುತ್ತೆ, ಒಂಥರ ಬೇರೆ ಥರ ಇರುತ್ತೆ. ಸೊ ಆ ದೃಷ್ಟಿಯಿಂದ ನೀವು ಹೇಳಿದ್ದು ತುಂಬ ಕರೆಕ್ಟ್ ಅನಿಸುತ್ತೆ. ನೆಕ್ಸ್ಟು ಇವಾಗ ಮೂಡು ನಮ್ಮದು ನಿದ್ದೆ ಬರ್ತಾ ಇದೆ, ಲೋ ಮೂಡ್ ಆಗ್ತಿದ್ದೀವಿ. ಸೊ ಮೂಡ್ನ ಎಲಿವೇಟ್ ಮಾಡೋದಕ್ಕೆ ನಮ್ಗೆ ಇಷ್ಟವಾಗಿರೋ ಅಂಥದ್ದು ಮಾಡಬೇಕು. ವಿ ಕ್ಯಾನ್ ಲಿಸನ್ ಟು ಅವರ್ ಫೇವ್ರೆಟ್ ಮ್ಯೂಸಿಕ್. ಸೊ ಆವಾಗ ನಮ್ಮ ಮೂಡ್ ಎಲಿವೇಟ್ ಆಗುತ್ತೆ, ಫೋಕಸ್ಸು ವಾಪಸ್ ಗೇನ್ ಮಾಡೋಕ್ಕಾಗತ್ತೆ. ನೆಕ್ಸ್ಟು ನಮ್ಮ ಬಾಡಿನೂ ನಾವು ಆ್ಯಕ್ಟಿವ್ ಮಾಡ್ಕೋಬೇಕು. ಸೊ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನು ಇಂಪ್ರೂವ್ ಮಾಡ್ಕೋಬೇಕು. ಅದಕ್ಕೊಂದಷ್ಟು ಸ್ಟ್ರೆಚಿಂಗ್ ಎಕ್ಸಸೈಸ್ ಇರ್ಬೋದು, ವಾಕ್ ಮಾಡೋದಿರ್ಬೋದು, ಇಲ್ಲ ಸೈಕಲ್ ಮಾಡೋದಿರ್ಬೋದು ಅಂತ ಇನ್ ಬಿಟ್ವೀನ್ ಬ್ರೇಕ್ಸ್ ತೊಗೊಂಡು ಅದನ್ನು ಮಾಡಿದಾಗ ಸೊ ಆವಾಗೂ ನಿದ್ದೆನೋ ಓವರ್ಕಮ್ ಮಾಡೋಕ್ಕಾಗತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಸ್ ವಾಟ್ ಲೈಟ್ ಪ್ಲೇಸ್ ಅ ವೆರಿ ಕ್ರೂಷಿಯಲ್ ರೋಲ್. ಸೊ ನಮ್ಮ ಬ್ರೈನಿಗೆ ಲೈಟಿನ ಮುಖಾಂತರ ಅದು ಡೇನಾ ನೈಟಾ ಅಂತ ಅದು ಅಸೆಸ್ ಮಾಡ್ಕೊಳ್ಳುತ್ತೆ. ಸೊ ಇಫ್ ಅಟ್ ಆಲ್ ನಾವು ಡಲ್ ಲೈಟಲ್ಲಿ ಓದ್ತಾ ಇದ್ದೀವಿ ಅಂದರೆ ಇಟ್ ಇಸ್ ಕ್ವೈಟ್ ಆಬ್ವಿಯಸ್ ನಾವು ಬ್ರೈನಿಗೆ ಸಿಗ್ನಲ್ ಕೊಡ್ತಾ ಇದ್ದೀವಿ ಅದು ರಾತ್ರಿ ಆಗಿದೆ, ನಿದ್ದೆ ಮಾಡೋ ಟೈಮು ಅಂತ. ಸೊ ಅದು ಪ್ರಿಡಾಮಿನೆಂಟ್ಲಿ ನಿದ್ದೆಗೆ ಜಾರೋ ಅಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ಬೆಳಕು ಚೆನ್ನಾಗಿರಬೇಕು. ಸೊ ಒಳ್ಳೆ ಬೆಳಕಿರೋ ಅಂಥ ಜಾಗದಲ್ಲಿ ಕೂತು ಓದಬೇಕು, ಬ್ರೈಟ್ ಲೈಟಲ್ಲಿ ಓದಬೇಕು. ಇನ್ನೊಂದು ಲಾಸ್ಟ್ ನಾ ಟೆಕ್ನಿಕ್ ಹೇಳೋ, ಒಂದು ತುಂಬ ನಿದ್ದೆ ಬರ್ತಾಯಿದೆ ಅಂತೇಳಿ ಮಲ್ಕೊಂಬಿಡಿ ಸ್ವಲ್ಪ ಹೊತ್ತು. ನನಗೆ ಹಂಗಾಗೋದು. ನನಗೇನಾಗೋದು ಅಂದರೆ, ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಓದುವಾಗೆಲ್ಲ ನಂಗೆ ಅಬ್ಸರ್ವ್ ಮಾಡಿದೆ. ನಾನು ಬೆಳಗ್ಗೆ ಬೇಗ ಎದ್ದು ಹೋಗ್ತಿದ್ವಲ್ಲ, ಮಧ್ಯಾಹ್ನ ಕ್ಲಾಸ್ ಮುಗಿಸ್ಕೊಂಡು ಒಂದು 2 ಗಂಟೆ 3 ಗಂಟೆ ಊಟ ಮಾಡಿಕೊಂಡು ಹಾಸ್ಟೆಲ್ಗೆ ಹೋಗ್ತಿದ್ವಿ. ಹೋಗ್ಬೇಕಾದ್ರೆ ಎಲ್ಲರೂ ಡೈರೆಕ್ಟಾಗಿ ಊಟ ಮಾಡ್ಕೊಂಡು ಲೈಬ್ರರಿಗೆ ಹೋಗೋರು ಓದೋಕ್ಕೆ. ನನಗೆ ಆಗ್ತಿರ್ಲಿಲ್ಲ. ಐ ಯೂಸ್ ಟು ಫೀಲ್ ವೆರಿ ಟಯರ್ಡ್. ಬಟ್
ನಾನೇನು ಮಾಡಿದ್ದೆ, ಹಾಸ್ಟೆಲ್ಗೆ ಹೋಗಿ ಸ್ವಲ್ಪ ಹೊತ್ತು ಸುಮ್ಮನೆ ರಿಲ್ಯಾಕ್ಸ್ ಆಗ್ತಿದ್ದೆ, ನಾಟ್ ನಿದ್ದೆ. ಒಂದು 10 ನಿಮಿಷ ನಾನು ಸುಮ್ಮನೆ ಹೊರಳಾಡಿದ್ರು ಕೂಡ ಐ ಯೂಸ್ ಟು ಫೀಲ್ ರಿಜುವೆನೇಟೆಡ್. ದೆನ್ ಐ ಯೂಸ್ ಟು ಗೋ ಬ್ಯಾಕ್ ಟು ಪವರ್ ನ್ಯಾಪ್ ಅಂತ ಹೇಳ್ತೀವಿ. ಸೊ ಪವರ್ ನ್ಯಾಪ್ ಏನಾಗುತ್ತೆ, ಸೊ ರೀಚಾರ್ಜ್ ಆದಂಗೆ ಆಗುತ್ತೆ ನಮ್ಮ ಬ್ರೈನ್ಗೆ. ಸೊ ದ ಬ್ರೈನ್ ಸ್ಟಾರ್ಟ್ಸ್ ಎ ಫ್ರೆಶ್ ಡೇ. ಸೊ ಅವಾಗ ಅಬ್ಸಾರ್ಪ್ಷನ್ ಲೆವೆಲ್ ಆಪ್ಟಿಮಮ್ ಲೆವೆಲಲ್ಲಿ ಇರುತ್ತೆ. ಸೊ ಮತ್ತೆ ಇನ್ನೊಂದು ಹೇಳಿದ್ರಿ ಸರ್, ನಿಮ್ಮ ತಂದೆ ಹೇಳ್ತಿದ್ರು ನೀನು ಸ್ಟ್ರೇಟ್ ಆಗಿ ಕೂತ್ಕೋ. ಸೊ ಬ್ರೈನಿಗೆ ಕಂಫರ್ಟ್ ಕೊಟ್ಟಷ್ಟು ಅದು ಸೋಂಬೇರಿ ಆಗುತ್ತೆ. ಸೊ ಆದಷ್ಟು ಬೆಡ್ ಮೇಲೆ ಕೂತ್ಕೊಂಡು ಓದೋದು ಬಿಟ್ಟು ಟೇಬಲು ಚೇರು ಇಲ್ಲ ನೆಲದ ಮೇಲೆ ಡೆಸ್ಕ್ ಹಾಕೊಂಡು ಕೂತ್ಕೊಳ್ಳೋದ್ರಿಂದ ಕಂಫರ್ಟ್ನೆಸ್ ಕಮ್ಮಿ ಇರುತ್ತೆ. ಸೊ ಆವಾಗ ಬ್ರೈನು ಬೇಗ ಮುಗಿಸಿ ಎದ್ದೇಳೋಣ ಅನ್ನೋ ಥಾಟ್ ಪ್ರಾಸೆಸ್ಸಲ್ಲಿರುತ್ತೆ. ಸೊ ಆವಾಗ ನಮ್ಮ ಕೆಲಸ ಬೇಗ ಆಗುತ್ತೆ, ಓದೋದನ್ನು ಬೇಗ ಮುಗಿಸ್ಬೋದು ನಾವು. ಕರೆಕ್ಟ್. ರೆಸ್ಟ್ ಮಾಡೋಣ ಬೇಗ ಅಂತಂದರೆ ಬೇಗ ಮುಗಿಸ್ಬೇಕಿದನ್ನ ಅಂತ ಒಂದು ಥಾಟ್ ಬರುತ್ತೆ. ಇನ್ನು ಈ ಥರ ಟೆಕ್ನಿಕ್ಗಳು ನೀವೇನು ಮೆಮರಿ ಟೆಕ್ನಿಕ್ಗಳನ್ನ ಹೇಳಿದ್ರಿ, ನನಗೆ ಈಗ ನೀವು ಈ ಆಬ್ಜೆಕ್ಟ್ ಟೈಪ್ ಇರ್ಬೋದು ಅಥವಾ ಬಯಾಲಜಿ ಇರ್ಬೋದು, ಈ ಥರ ವಿಚಾರಗಳನ್ನೇ ಅರ್ಥ ಮಾಡ್ಕೊಳ್ಳೋಕ್ಕೆ, ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ ನಂಗೆ ಗೊತ್ತಾಯಿತು. ಬಟ್ ಈ ಫಿಸಿಕ್ಸಲ್ಲಿ ಅಥವಾ ಮ್ಯಾಥಮೆಟಿಕ್ಸಲ್ಲಿ ಬರುವಂಥ ಫಾರ್ಮುಲಾಗಳು ನೆನಪಿಟ್ಕೊಳ್ಳೋದಿಲ್ಲ, ಇಟ್ಸ್ ಫಾರ್ ಮೋರ್ ಕಾಂಪ್ಲಿಕೇಟೆಡ್ ಅಂತ ಅನಿಸುತ್ತೆ. ಅದಕ್ಕೂ ಯೂಸ್ ಆಗುತ್ತಾ ಇದು? ಕೆಲವುದಕ್ಕೆ ಯೂಸ್ ಮಾಡ್ಬೋದು ಸರ್, ಎಲ್ಲದಕ್ಕೆ ಮಾಡೋಕ್ಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ಲೆಲ್ಲಿ ನಮಗೆ ಟೆಕ್ನಿಕ್ಸು ಅವೈಲಬಿಲಿಟಿ ಇದೆ, ವರ್ಕ್ ಆಗುತ್ತೆ ಅನಿಸುತ್ತೋ ಅಲ್ಲೆಲ್ಲ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಐಡಿಯಲ್ ಗ್ಯಾಸ್ ಲಾ, PV = nRT ಅಂತ ಇದೆ. ಸೊ PV, ಸೊ ನಮ್ಮ ಬ್ರೈನಿಗೆ ನಾವು PV ನೇಚರಲ್ಲಿ ನಮಗೆ PV ಅಂದರೆ ಏನು ಜ್ಞಾಪಕ ಬರ್ಬೋದು? PV ಅಂದರೆ ನನಗೆ PV ಸಿಂಧು ಅವ್ರ ಜ್ಞಾಪಕ ಬರ್ತದೆ. ನನ್ನ ಪ್ರಜಾವಾಣಿ ನೆನಪು ಬಂತು. PV ನರಸಿಂಹರಾವ್ ಕೂಡ ನೆನಪು. ಹೌದು. ಸೊ NRT ಅಂದರೆ ರ್ಯಾಟ್ ಅಂತ ಇಮೇಜ್ ಮಾಡ್ಕೋತೀನಿ, ಎನ್ಗೆ ನೋ ಅಂತ ಮಾಡ್ತೀನಿ. ಸೊ ಪ್ರಜಾವಾಣಿಲಿ ದೇ ಸೇ ನೋ ಟು ಅ ರ್ಯಾಟ್ ಬಂದರೆ ಎಲ್ಲ ಪೇಪರ್ ಎಲ್ಲ ತಿನ್ಬಿಡುತ್ತೆ. ಸೊ ಪ್ರಜಾವಾಣಿ ಸೇಸ್ ನೋ ಟು ಅ ರ್ಯಾಟ್. ಸೊ ಈ ರೀತಿ ಇಮೇಜಿಗೆ ಕನ್ವರ್ಟ್ ಮಾಡ್ಕೊಂಡಾಗ ಜ್ಞಾಪಕ ಇರುತ್ತೆ. ಫೋರ್ಸ್ = ಮಾಸ್ × ಆಕ್ಸಲರೇಷನ್. ಅದನ್ನು ನಾವು ಹೇಗೆ ಬರಿತೀವಿ? F = ma. ಅಂದ್ರೇನು? ಅಮ್ಮ ಆಲ್ವೇಸ್ ಫೋರ್ಸಸ್ ಅಷ್ಟು ಸ್ಟಡಿ. ಸೊ ಫೋರ್ಸು ಅಮ್ಮನೋ ಕನೆಕ್ಟ್ ಮಾಡ್ಕೊತೀವಿ. ಸೊ ಆ ರೀತಿ ಜ್ಞಾಪಕ ಇರುತ್ತೆ. ವರ್ಕ್ = ಮಾಸ್ × ಆಕ್ಸಿಲರೇಷನ್ × ಡಿಸ್ಪ್ಲೇಸ್ಮೆಂಟ್. ವರ್ಕ್ W = m × a × d. ಸೊ m × a × d ಮ್ಯಾಡ್ ಆಯಿತು. ವರ್ಕು ಮ್ಯಾಡು ಕನೆಕ್ಟ್ ಮಾಡ್ಕೋಬೇಕು. ತುಂಬ ವರ್ಕ್ ಮಾಡಿದ್ರೆ ಏನಾಗ್ತೀವಿ? ಮ್ಯಾಡ್ ಆಗೋಗ್ತೀವಿ. ಸೊ ವರ್ಕ್ ಅಂದ ತಕ್ಷಣ ನಮಗೆ ಆ ಮ್ಯಾಡ್ ಅನ್ನೋ ಇಮೇಜ್ ಬರುತ್ತೆ. ಸೊ ವಿಲ್ ಬಿ ಏಬಲ್ ಟು ರೀಕಾಲ್. ಸಿಮಿಲರ್ಲಿ ವೇಟ್ = ಮಾಸ್ × ಗ್ರಾವಿಟೇಷನಲ್ ಕಾನ್ಸ್ಟೆಂಟು mg. ಸೊ W = mg ಅಂದರೆ ನಿಮ್ಗೆ ಏನು ಜ್ಞಾಪಕ ಬರುತ್ತೆ ಸರ್? mg ಅಂದರೆ ಮಿಲಿಗ್ರಾಮ್. ಓಕೆ, MG ರೋಡ್. ಸೊ ವೇಟು MG ರೋಡು. ಸೊ ವೇಟ್ ಲಿಫ್ಟಿಂಗ್ ಮಾಡ್ತಿದ್ರು MG ರೋಡಲ್ಲಿ. ನನಗೆ MG ಅಂದರೆ MG ಕಾಮೆಟ್ ಕಾರ್ ಜ್ಞಾಪಕ ಬರುತ್ತೆ. ಸೊ ವೇಟ್ ಎತ್ಕೊಂಡು ಹೋಗ್ತಾ ಇದ್ವಿ MG ಕಾಮೆಟ್ ಕಾರಲ್ಲಿ. ಸೊ ಈ ರೀತಿ ಅಸೋಸಿಯೇಟ್ ಮಾಡಿ ಇಮೇಜಿಗೆ ಕನ್ವರ್ಟ್ ಮಾಡ್ಕೊಂಡಾಗ ಎನಿ ಇನ್ಫಾರ್ಮೇಷನ್ ಯು ಕ್ಯಾನ್ ರಿಜಿಸ್ಟರ್ ಇಟ್ ವೆರಿ ಈಸಿಲಿ. ಸೊ ಬರ್ತಾ ಅಂದರೆ PUC ಎಸ್ಪೆಷಲಿ ಸೈನ್ಸ್ ತೊಗೊಂಡ್ರೆ ನೀವು ಬರ್ತಾ ಈ ಇಕ್ವೇಷನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಫಾರ್ಮುಲಾಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಅಲ್ಲದೆ ಈ ಕಾಮರ್ಸಲ್ಲೂ ಅಷ್ಟೇ ಸರ್. ಇವಾಗ ಬಿಸ್ನೆಸ್ ಸ್ಟಡೀಸ್ ಅಂತ ಒಂದು ಸಬ್ಜೆಕ್ಟ್ ಇದೆ, ಹೈಲಿ ಥಿಯರೆಟಿಕಲ್, ತುಂಬ ಥಿಯರೆಟಿಕಲ್ಲು. ಸೊ ಬರೀ ಏನಂದರೆ ಮಲ್ಟಿಪಲ್ ಪಾಯಿಂಟ್ ಕ್ವೆಶನ್ ಆನ್ಸರ್ಸು. ಅದು ಎಷ್ಟು ಡ್ರೈ ಸಬ್ಜೆಕ್ಟು ಅಂದರೆ ಅದನ್ನು ಹಾಗೆ ಜ್ಞಾಪಕ ಇಟ್ಕೊಳ್ಳೋದು ತುಂಬ ಚಾಲೆಂಜಿಂಗ್ ಅನಿಸುತ್ತೆ ಕಾಮರ್ಸ್ ಬ್ಯಾಕ್ಗ್ರೌಂಡಲ್ಲಿರೋರಿಗೆ. ಸೊ ವಿತ್ ದ ಹೆಲ್ಪ್ ಆಫ್ ದ ಟೆಕ್ನಿಕ್ಸ್ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ದೆಮ್. ಸೊ ಇದು ನಾವು ಬೋಧಿವಿದ್ಯಾ ಫೌಂಡರ್ ಆಗಿರುವಂಥ ವೈಷ್ಣವಿ ಅವ್ರ ಜೊತೆಗೆ ಮಾತಾಡಿದ್ವಿ. ಬೋಧಿವಿದ್ಯಾ ಮೆಮರಿ ಅಕಾಡೆಮಿ ಕಳೆದ 10 ವರ್ಷಗಳಿಂದ ಬೆಂಗಳೂರಿನಲ್ಲಿ ಕಾರ್ಯಾಚರಿಸ್ತಾ ಇದೆ. 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಮೆಮರಿ ಟೆಕ್ನಿಕ್ಗಳನ್ನ ಹೇಳಿಕೊಟ್ಟಿದೆ ಮತ್ತು ಅವರ ಲೈಫಲ್ಲಿ ಮತ್ತು ಅವರ ಅಕಾಡೆಮಿಕ್ಸಲ್ಲಿ ಮುಂದೆ ಬರೋ ಥರ ಅವ್ರಿಗೆ ಸಹಾಯ ಮಾಡಿದೆ ಈ ಒಂದು ಅಕಾಡೆಮಿ. ಇದನ್ನು ನಡೆಸ್ತಾ ಇರುವಂಥವರು ವೈಷ್ಣವಿಯವರು. ಅವರ ವಿಡಿಯೋಗಳನ್ನ ನಾವು ಇದಕ್ಕಿಂತ ಮುಂಚೆ ಕೂಡ ಮಾಡಿದ್ದೀವಿ. ನೀವು ಅದನ್ನು ತುಂಬ ನೋಡಿದ್ದೀರಾ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಅದನ್ನು ನೋಡಿದ್ದಾರೆ ಫೇಸ್ಬುಕ್ಕಲ್ಲಿ ಅಂತ ಮೇಡಮ್ಮೇ ಹೇಳಿದ್ದು ನನಗೆ. ಸೊ ಆ ವಿಡಿಯೋಗಳು ನೋಡಬೇಕಂದ್ರೂ ಕೂಡ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಇನ್ನು ವೈಷ್ಣವಿ ನವೀನ್ ಅವರ ಯೂಟ್ಯೂಬ್ ಚಾನಲ್ ಬೋಧಿವಿದ್ಯಾ ಅಂತಲೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದ್ರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನೀವು ಆ ವಿಡಿಯೋಗಳನ್ನ ನೋಡ್ಬೋದು. ಇನ್ನು ನಿಮ್ಮ ಮಕ್ಕಳಿಗೆ ಅಡ್ಮಿಷನ್ ಮಾಡೋದು ಹೇಗೆ ಅಂದರೆ ನಂಬರ್ ಕೊಟ್ಟಿದ್ದೀನಿ ನಾನು, ಸ್ಕ್ರೀನ್ ಮೇಲೂ ಇದೆ, ಡಿಸ್ಕ್ರಿಪ್ಷನಲ್ಲಿದೆ. ಜಸ್ಟ್ ಒಂದು ಹಾಯ್ ಅಂತ ಸೆಂಡ್ ಮಾಡಿ ವಾಟ್ಸಪ್ಪಲ್ಲಿ, ನಿಮಗೆಲ್ಲ ಡೀಟೇಲ್ ಬರುತ್ತೆ. ಆ ಎಲ್ಲ ಡೀಟೇಲ್ಗಳನ್ನ ನೋಡಿ, ವಿಡಿಯೋಗಳನ್ನ ನೋಡಿ, ಅದಾದ ನಂತರ ಮೇಡಮ್ಗೆ ಕಾಲ್ ಮಾಡಿ ಅವ್ರು ನಮಗೆ ಮುಂದಿನ ವಿಚಾರಗಳನ್ನ ತಿಳಿಸ್ತಾರೆ. ಸೊ ಅಷ್ಟು ಹೇಳ್ತಾ ನಾನು ಇವತ್ತಿನ ಈ ಎಪಿಸೋಡ್ನ ಕೊನೆ ಭಾಗ ಬಂದಿದ್ದೀನಿ. ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ.
ಅನ್ವಿತಾ, ಥ್ಯಾಂಕ್ಸ್ ಅಲಾಟ್ ನಿಮಗೆ Thank you. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಯುವರ್ ಫ್ಯೂಚರ್. ಸೊ ವೈಷ್ಣವಿ ಅವರು ನಮ್ಮ ಸ್ಟುಡಿಯೋಗೆ ಅವಾಗ ಬರ್ತಿರ್ತಾರೆ. ಈಗ ಎಕ್ಸಾಮ್ ಇರೋದ್ರಿಂದ ಅವ್ರ ಮಾತುಗಳು ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಮುಂದೆ ಕೂಡ ಮತ್ತೊಂದು ಸಲ ಬನ್ನಿ. ಏನೋ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಪ್ರಶ್ನೆಗಳಿಗೆ ನಾವು ವೈಷ್ಣವಿ ನವೀನ್ ಅವರಿಂದ ಉತ್ತರವನ್ನು ಪಡ್ಕೊಳ್ತೀವಿ. ಅಷ್ಟು ಹೇಳ್ತಾ ಮೇಡಮ್, ಥ್ಯಾಂಕ್ಸ್ ಅಗೇನ್. ಥ್ಯಾಂಕ್ ಯು. Thank you. ಥ್ಯಾಂಕ್ ಯು ಅನ್ವಿತಾ. ಸೊ ಸ್ನೇಹಿತರೆ, ಇದಕ್ಕಿಂತ ಮುಂಚೆ ಕೂಡ 2 ವಿಡಿಯೋಗಳನ್ನ ಮಾಡಿದ್ದೀವಿ ಈ ಕುರಿತಾಗಿ. ಇನ್ನೂ 2 ವಿದ್ಯಾರ್ಥಿಗಳಿಂದ ಸಂದರ್ಶನ ಮಾಡಿದ್ದೀವಿ, ಅದನ್ನು ಕೂಡ ನೋಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸಿಗ್ತಿರುವಂಥ ಈ ಒಂದು ಅವಕಾಶ ಅಥವಾ ಈ ಒಂದು ನಾಲೆಡ್ಜ್ ಏನಿದೆ, ಇದು ಕೇವಲ ನಿಮಗೆ ಸಿಕ್ಕರೆ ಸಾಕಾಗಲ್ಲ, ನಮ್ಮ ಇಡೀ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಸಿಗಲಿ ಅಥವಾ ಕನ್ನಡಿಗರು ಎಲ್ಲೆಲ್ಲಿದ್ದಾರೆ ಅವರಿಗೆಲ್ಲ ಸಿಗಲಿ ಅನ್ನೋ ದೃಷ್ಟಿಯಿಂದ ದಯವಿಟ್ಟು ಇದನ್ನು ಶೇರ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ. ತುಂಬ ಜನ ಅಪ್ಪ ಅಮ್ಮಂದರು ಫ್ರಸ್ಟ್ರೇಟ್ ಆಗ್ತಾರೆ ಮಕ್ಕಳ ಬಗ್ಗೆ. ನನ್ನ ಮಗ ಜಾಣ ಅಲ್ಲ, ನನ್ನ ಮಗಳು ಓದ್ತಾ ಇಲ್ಲ, ಆ ಥರ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಆ ಒಂದು ಕಂಪ್ಲೇಂಟಿಂದ ಏನಾಗುತ್ತೆ, ಮಕ್ಕಳು ಮತ್ತು ಪೇರೆಂಟ್ಸ್ ಮಧ್ಯೆ ರಿಲೇಷನ್ಶಿಪ್ ತುಂಬ ಬಿಟ್ಟರ್ ಆಗಿರುತ್ತೆ, ಸ್ಟ್ರೇನ್ ಆಗಿರುತ್ತೆ. ಅದು ಲೈಫ್ ಲಾಂಗ್ ಕಂಟಿನ್ಯೂ ಆಗುತ್ತೆ ಕೆಲವೊಂದು ಸಲ. ಬಟ್ ತಂದೆ ತಾಯಿಗಳು ಹೇಳೋದು ಮಕ್ಕಳು ಒಳ್ಳೆಯದಕ್ಕೆ. ಬಟ್ ಮಕ್ಕಳೇನು ಕೆಟ್ಟವರಲ್ಲ, ಮಕ್ಕಳೇನು ದಡ್ರಲ್ಲ. ಅವ್ರಿಗೆ ಹೇಗೆ ಅದನ್ನು ಓವರ್ಕಮ್ ಮಾಡಬೇಕು ಆ ಪ್ರಾಬ್ಲಮ್ಗಳನ್ನು ಅವ್ರಿಗೆ ಗೊತ್ತಿಲ್ಲ. ಸೊ ಇಬ್ಬರೂ ಪ್ರಾಬ್ಲಮಲ್ಲಿದ್ದಾರೆ ಅಲ್ವಾ. ಆ ಪ್ರಾಬ್ಲಮ್ ಏನು, ನೆನಪಲ್ಲಿಲ್ಲ ಇರಲ್ಲ ಅನ್ನೋದೇ ಪ್ರಾಬ್ಲಮ್. ಅದಕ್ಕೆ ಸೊಲ್ಯೂಷನ್ ಇದೆ ಆಲ್ರೆಡಿ ಒಂದು ಅಲ್ವಾ. ಆ ಸೊಲ್ಯೂಷನ್ನ ಕಂಡುಕೊಳ್ಳೋಣ ನಾವು. ಸೊ ನಮ್ಮ ಏನು ಇನ್ಎಬಿಲಿಟಿ ಇದೆ ಅದನ್ನು ನಾವು ಕೇಪಬಿಲಿಟಿಯಾಗಿ ಬದಲಾಯಿಸೋಣ ಮತ್ತು ಒಳ್ಳೆ ವಿದ್ಯಾರ್ಥಿಗಳಾಗೋಣ. ಅದನ್ನು ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.